ಸೊ 20 ಮಾರ್ಕ್ಸ್ ಪಕ್ಕ ನೀವು ಈ ಚಾಪ್ಟರನ್ನು NCERT ಸ್ಪೆಸಿಫಿಕ್ ಆಗಿ ಈ ಚಾಪ್ಟರ್ನ NCERT ಕರೆಕ್ಟಾಗಿ ಚೆನ್ನಾಗಿ ಓದಿದ್ರೆ 20 ಮಾರ್ಕ್ಸ್ ಗ್ಯಾರಂಟೀಡ್. 8 ವರ್ಷದಿಂದ ಕ್ವೆಶನ್ ಕಂಟಿನ್ಯೂಸ್ ಆಗಿ ಈ ಕಾನ್ಸೆಪ್ಟಿಂದ ಬರ್ತಾ ಇದೆ, ಇಂಟ್ರಾಯುಟರೈನ್ ಡಿವೈಸಸ್ ಇಂದ ಬರ್ತಾ ಇದೆ. ಎಕ್ಸೆಪ್ಟ್ these 3 viral disease, that is genital herpes, hepatitis B, HIV, ಉಳಿದದೆಲ್ಲ ಕ್ಯೂರೇಬಲ್, ಆದರೆ ಇದು 3 ಕ್ಯೂರೇಬಲ್ ಅಲ್ಲ. ಓಕೆ, ಕೆಲವು ಅರ್ಲಿ ಸಿಂಪ್ಟಮ್ಸ್. ಹಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ವೆಲ್ಕಮ್ ಟು ಅವರ್ NCERT ಲೈನ್ ಬೈ ಲೈನ್ ಸಿರೀಸ್. ಮಕ್ಕಳೇ, ಇವತ್ತು ನಾವು ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ಲಿಕ್ಕಿದ್ದೇವೆ. ಅಂದರೆ ಈ NCERT ಏನಿದೆ ಈ ಚಾಪ್ಟರ್ ಇದು, ಸೊ ಅದನ್ನು ನಾವು ಲೈನ್ ಬೈ ಲೈನ್ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಯಾಕಂದರೆ ಮಕ್ಕಳೇ, ಈ ಚಾಪ್ಟರಿಂದ NCERT ಲೈನ್ಸಿಂದ ಪ್ರತಿ ವರ್ಷ 5 ಕ್ವೆಶನ್ಸ್ ಬರ್ತಾ ಇದೆ ನೀಟ್ ಎಕ್ಸಾಮಲ್ಲಿ. ಸೊ 5 ಕ್ವೆಶನ್ ಅಂದರೆ ಏನಾಯಿತು, ಪ್ರತಿಯೊಂದು ಕ್ವೆಶನ್ ನೀವು ರೈಟಾಗಿ ಆನ್ಸರ್ ಮಾಡಿದ್ರೆ 4 ಮಾರ್ಕ್ಸ್ ಸಿಗುತ್ತೆ ಅಲ್ವಾ. ಸೊ 5 4s are 20. ಸೊ 20 ಮಾರ್ಕ್ಸ್ ಪಕ್ಕ ನೀವು ಈ ಚಾಪ್ಟರನ್ನು NCERT ಸ್ಪೆಸಿಫಿಕ್ ಆಗಿ ಈ ಚಾಪ್ಟರ್ನ NCERT ಕರೆಕ್ಟಾಗಿ ಚೆನ್ನಾಗಿ ಓದಿದ್ರೆ 20 ಮಾರ್ಕ್ಸ್ ಗ್ಯಾರಂಟೀಡ್. ಹೌದು. ಸೊ ಯಾವುದೆಲ್ಲ ಅಂತಹ ಇಂಪಾರ್ಟೆಂಟ್ ಲೈನ್ಸ್, ಹಾಗೆ ಯಾವುದೆಲ್ಲ ಬೇರೆ ಬೇರೆ ಏನು ನೀಟ್ ಎಕ್ಸಾಮಲ್ಲಿ ಯಾವ ಡಿಫ್ರೆಂಟ್ ಇಯರ್ಸ್ ನೀಟ್ ಎಕ್ಸಾಮಲ್ಲಿ ಯಾವ ಲೈನ್ಸಿಂದ ಕ್ವೆಶನ್ಸ್ ಬಂದಿದೆ ಏನು ಅಂತೆಲ್ಲ ಕ್ವಿಕ್ ಆಗಿ ನಾವು ಡಿಸ್ಕಸ್ ಮಾಡುವ. ಓಕೆ, ಸೊ ಫಸ್ಟ್ ಚಾಪ್ಟರ್ನ ಫಸ್ಟ್ ಪೇಜನ್ನು ನೀವು ನೋಡಿದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಆದರೆ ಈ ಇಂಟ್ರೊಡಕ್ಷನಿಂದಲೂ ಒಂದ್ಸಲ ಎಕ್ಸಾಮಲ್ಲಿ ಕ್ವೆಶನನ್ನು ಕೇಳಿದ್ದಾರೆ. ಸೊ ನೀಟ್ 2023ಯಲ್ಲಿ ಒಂದು ಲೈನ್ ಬಂದಿತ್ತು, ಈ ರಿಪ್ರೊಡಕ್ಟಿವ್ ಹೆಲ್ತಿನ ಡೆಫಿನೇಷನ್ ರಿಲೇಟೆಡ್ ಆಗಿ. ಸೊ ಅದಕ್ಕೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೇನೆ, ರಿಪ್ರೊಡಕ್ಟಿವ್ ಹೆಲ್ತ್ ಮೀನ್ಸ್ ಅ ಟೋಟಲ್ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರಿಪ್ರೊಡಕ್ಷನ್, ದಟ್ ಇಸ್ ಫಿಸಿಕಲ್, ಎಮೋಷನಲ್, ಬಿಹೇವಿಯರಲ್ ಆ್ಯಂಡ್ ಸೋಷಲ್ ಅಂತ ಮಾರ್ಕ್ ಮಾಡಿದ್ದೇನೆ. ಸೊ ಉಳಿದಂತಹ ಏನು ಎಕ್ಸ್ಪ್ಲನೇಷನ್ ಏನಿದೆ, ಇನ್ನೊಂದು ಇಂಪಾರ್ಟೆಂಟ್. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೊಟ್ಟಿರುವಂಥದ್ದು ರಿಪ್ರೊಡಕ್ಟಿವ್ ಹೆಲ್ತ್ ಡೆಫಿನೇಷನ್ ಅಂತ ಗೊತ್ತಿರಬೇಕು. ನಿಮಗೆ ಗೊತ್ತಿರ್ಬೋದು, ಹೆಲ್ತ್ನ ಡೆಫಿನೇಷನನ್ನು ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೊಟ್ಟಿರುವಂಥದ್ದು. ಓಕೆ, ಸೊ ಈ ಲೈನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಪುನಃ ಬರೋ ಚಾನ್ಸಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು WHO, ರಿಪ್ರೊಡಕ್ಟಿವ್ ಹೆಲ್ತ್ ಅಂದ್ರೇನು, ಟೋಟಲ್ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರಿಪ್ರೊಡಕ್ಷನ್, ದಟ್ ಇಸ್ ಫಿಸಿಕಲ್, ಎಮೋಷನಲ್, ಬಿಹೇವಿಯರಲ್ ಆ್ಯಂಡ್ ಸೋಷಿಯಲ್. ಓಕೆ, ನೀಟ್ 2023 ಕ್ವೆಶನ್. ಅದು ಬಿಟ್ಟರೆ ಉಳಿದಿರುವಂತಹ ಲೈನ್ಸ್ ಏನಿದೆ, ದೇ ಆರ್ ವೆರಿ ಜನರಲ್ ಲೈನ್ಸ್. ನಿಮಗೆ ಏನು ಓದದಿದ್ರೂ ಪರವಾಗಿಲ್ಲ ಈ ಲೈನ್ಸನ್ನು, ಯಾಕಂದರೆ ನೀವು ಕ್ವೆಶನ್ನ ನೋಡುವಾಗ, ಆಪ್ಷನ್ಸನ್ನೆಲ್ಲ ನೋಡುವಾಗ ಯು ವಿಲ್ ಗೆಟ್ ಟು ನೋ. ಓಕೆ, ಎಲ್ಲ ಗೊತ್ತಿರುವಂತಹ ವಿಚಾರನೇ, ಜನರಲ್ ಆದಂತಹ ಟಾಪಿಕ್. ಓಕೆ, ಸೊ ಒಂದ್ಸಲ ಕ್ವಿಕ್ ಆಗಿ ಇಂಟ್ರೊಡಕ್ಷನ್ನ ನಂತರ ಇರುವಂತಹ ಒಂದು ಸಣ್ಣ ಪ್ಯಾರಾಗ್ರಾಫ್ ಇದೆ. ಕ್ವೆಶನ್ ಇಷ್ಟವರೆಗೆ ಬರಲಿಲ್ಲ ಈ ಪ್ಯಾರಾಗ್ರಾಫಿಂದ, ಆದರೆ ಈ ಸಲ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಕ್ವಿಕ್ಕಾಗಿ ಒಂದ್ಸಲ ಓದುವ, ಇದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತ ಒಂದ್ಸಲ ಮಾರ್ಕ್ ಮಾಡುವ. ಓಕೆ, ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಅಂತ ಹೇಳುವಂತಹ ಸಣ್ಣ ಒಂದು ಪ್ಯಾರಾಗ್ರಾಫ್. ಇಂಡಿಯಾ ವಾಸ್ ಅಮಾಂಗ್ಸ್ಟ್ ದ ಫಸ್ಟ್ ಕಂಟ್ರಿ, ಭಾರತ ಹೇಳುವಂಥದ್ದು first countries in the world to initiate action plans and program at a national level to attain total reproductive health as a social goal. Okay, these programs called family planning. So family planning ಹೇಳುವಂಥದ್ದು ಯಾವ ರಾಷ್ಟ್ರ ಫಸ್ಟ್ ಸ್ಟಾರ್ಟ್ ಮಾಡಿರುವಂಥದ್ದು, ದಟ್ ಇಸ್ ಇಂಡಿಯಾ. ಓಕೆ, ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ನಾನು ನೋಡಿ ಲೈನ್ ಮಾರ್ಕ್ ಮಾಡಿದ್ದೇನೆ ನಿಮಗೆ. ಸೊ ನೀವು ಈ ಪ್ಯಾರಾಗ್ರಾಫನ್ನು ನೋಡುವಾಗ ಎಲ್ಲ ಲೈನನ್ನು ನೋಡುವ ಅವಶ್ಯಕತೆ ಇಲ್ಲ. ಇಂಡಿಯಾ ಫಸ್ಟ್ ಕಂಟ್ರಿ, ಫ್ಯಾಮಿಲಿ ಪ್ಲ್ಯಾನಿಂಗ್, ಸೋಷಲ್ ಗೋಲ್, ಇಷ್ಟು ನೋಡಿದ್ರೆ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನಾವು ನಮ್ಮ ಇಂಡಿಯಾ ಹೇಳುವಂಥದ್ದು ಫಸ್ಟ್ ಕಂಟ್ರಿ ಟು ಸ್ಟಾರ್ಟ್ the different action plans and programs at the national level. As a social goal, we have taken reproductive health through the program called as family planning. ಯಾವಾಗ ಈ ಫ್ಯಾಮಿಲಿ ಪ್ಲಾನಿಂಗ್ ಇನಿಷಿಯೇಟ್ ಆಗಿರುವಂಥದ್ದು 1951. ಸೊ ಇದರನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸ್ಟೇಟ್ಮೆಂಟ್ ರಿಲೇಟೆಡ್ ಸ್ಟೇಟ್ಮೆಂಟ್ ಟ್ರೂ ಮತ್ತು ಫಾಲ್ಸ್ ರಿಲೇಟೆಡ್ ಕ್ವೆಶನ್ಸ್ ಬರುತ್ತಲ್ವ ಇದು ನೀಟ್ ಎಕ್ಸಾಮಲ್ಲಿ. ಸೊ ಆ ಟೈಮಲ್ಲಿ ಈ ಸ್ಟೇಟ್ಮೆಂಟ್ಸನ್ನು ಮಾಡಿಫೈ ಮಾಡ್ಬೋದು. ಫ್ಯಾಮಿಲಿ ಪ್ಲಾನಿಂಗ್ ವೇರ್ ಇನಿಷಿಯೇಟೆಡ್ ಇನ್ 1952 ಅಂತ ಕೊಟ್ಟು
ಚೂಸ್ ದ ರೈಟ್ ಸ್ಟೇಟ್ಮೆಂಟ್, ರಾಂಗ್ ಸ್ಟೇಟ್ಮೆಂಟ್ ಅಂತೆಲ್ಲ ಈ ಥರದ ಕ್ವೆಶನ್ ಬರುತ್ತೆ. ಸೊ ಅದಕ್ಕೆ ಚಿಕ್ಕ ಚಿಕ್ಕ ವಿಚಾರವನ್ನು ಸಹ ನೋಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಾನು ಯಾಕೆ ಈ ಪ್ಯಾರಾಗ್ರಾಫನ್ನು ಇಗ್ನೋರ್ ಮಾಡಿದ್ದೇನೆಂದರೆ, ಇಲ್ಲಿ ಜಾಸ್ತಿ ನಾವು ಕ್ವೆಶನ್ಸನ್ನೇ ನೋಡ್ತೇವೆ, ಅಂದರೆ ನಮಗೆ ಕೇಳೋವಂಥ ಕ್ವೆಶನ್, ವೈ ಇಸ್ ಇಟ್ ಸಿಗ್ನಿಫಿಕೆಂಟ್ ಟು ಮೇಂಟೈನ್. ಸೊ ಅದಕ್ಕೆ ನಾನು ಈ ಪ್ಯಾರಾಗ್ರಾಫನ್ನು ಇಗ್ನೋರ್ ಮಾಡಿರುವಂಥದ್ದು, ಎಕ್ಸೆಪ್ಟ್ ದಿಸ್ ಪರ್ಟಿಕ್ಯುಲರ್ ಡೆಫಿನೇಷನ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ಫೈನ್. ದಿಸ್ ಇಸ್ ಡನ್ ಅಲ್ವಾ. ನೆಕ್ಸ್ಟ್ ವಿ ಆರ್ ಹಿಯರ್. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ ಯಾವುದೆಲ್ಲ ಇಂಪಾರ್ಟೆಂಟ್ ವರ್ಡ್ ನಿಮಗೆ ಗೊತ್ತಿರಬೇಕು, ಸೊ ಹೇಗೆ ನೀವು ಇದನ್ನು ಕಲಿಬೇಕು ಅಂತ. ಸೊ ಇಂಪ್ರೂವ್ಡ್ programs covering wider reproduction related areas are currently in operation under the popular name called RCH. RCH ನ ಫುಲ್ ಫಾರ್ಮ್ ಗೊತ್ತಿರಬೇಕು, ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್. ಇಷ್ಟವರೆಗೆ ಅಂದರೆ ಬಂದಿರಬಹುದು, ನಾನು ಅಷ್ಟೊಂದು ನೋಟ್ ಮಾಡಲಿಲ್ಲ. ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ನೋಡ್ತಾ ಹೋಗ್ತಾ ಇರುವಾಗ ಐ ವಾಸ್ ನಾಟ್ ಏಬಲ್ ಟು ಫೈಂಡ್. ಆದರೆ ಬಂದಿರಬಹುದು, KCTಯ ಅಥವಾ ಈ ಥರ ಎಲ್ಲೋ ನೋಡಿದಾಗ ಅನ್ನಿಸ್ತಾ ಇದೆ, ಮೇ ಬಿ ಏಮ್ಸ್ ಅಥವಾ ಈ ಥರದ ಕ್ವೆಶನ್ ಪೇಪರಲ್ಲಿ ಇರ್ಬೋದು. ಆದರೆ ರೀಸೆಂಟಲ್ಲಿ ಬರಲಿಲ್ಲ, ಆದರೆ ಬರೋ ಚಾನ್ಸ್ ಇರುತ್ತೆ, ಅದಕ್ಕೆ ನಾನು ಮಾರ್ಕ್ ಮಾಡಿರುವಂಥದ್ದು. ಸೊ RCH ಅಂತ ಹೇಳೋ ಪ್ರೋಗ್ರಾಮ್ ಏನಿದೆ, ಸೊ ಇದರಲ್ಲಿ ಅಂಡರ್ ದಿಸ್ ದೆರ್ ಆರ್ ಲಾಟ್ ಆಫ್ ಸ್ಟ್ರಾಟಜೀಸ್, ಹಾಗೆ ಏನು ಹೇಳುವಂಥದ್ದು, ಲಾಟ್ ಆಫ್ ಆ್ಯಕ್ಷನ್ ಪ್ಲ್ಯಾನ್ಸ್ ವೇರ್ ಬೀನ್ ಟೇಕನ್ ಅಂಡರ್ RCH ಪ್ರೋಗ್ರಾಮ್. ಸೊ ಕೆಲವು ಪ್ರೋಗ್ರಾಮ್ಸ್, ಕೆಲವು ಏನು ಟಾಸ್ಕ್ ದಟ್ ಇಸ್ ಬೀನ್ ಪರ್ಫಾರ್ಮ್ಡ್ ಬೈ RCH ಯಾವುದು ಕೇಳಿದ್ರೆ, ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ಪೀಪಲ್ ವಿದೌಟ್ ಅಬೌಟ್ ವೇರಿಯಸ್ ರಿಪ್ರೊಡಕ್ಷನ್ ರಿಲೇಟೆಡ್ ಆಸ್ಪೆಕ್ಟ್ಸ್, ಪ್ರೊವೈಡಿಂಗ್ ಫೆಸಿಲಿಟೀಸ್, ಸಪೋರ್ಟ್ for building up of a productively healthy society are the major tasks that will be coming under the program RCH. Okay, action plan, family planning 1951 alva. India, in India they have started it. Nantra the improved program yaudu andre, that is of RCH ಹೇಳುವಂಥದ್ದು ಇಂಪ್ರೂವ್ಡ್ ಪ್ರೋಗ್ರಾಮ್ ಆಫ್ಟರ್ ಫ್ಯಾಮಿಲಿ ಪ್ಲಾನಿಂಗ್. ಓಕೆ, ಸೊ ಇದರ ಅಂಡರ್ ಕ್ರಿಯೇಟಿಂಗ್ ಅವೇರ್ನೆಸ್, ಗಿವಿಂಗ್ ಫೆಸಿಲಿಟೀಸ್, ಪ್ರೊವೈಡಿಂಗ್ ಫೆಸಿಲಿಟೀಸ್ ಆ್ಯಂಡ್ ಸಪೋರ್ಟ್ ರಿಲೇಟೆಡ್ ಟು ರಿಪ್ರೊಡಕ್ಟಿವ್ ಹೆಲ್ತ್ ಎಲ್ಲ ಬರುವಂಥದ್ದು. ನೆಕ್ಸ್ಟ್, ಸೊ ಪುನಃ ಬೇರೆ ಬೇರೆ ಟಾಸ್ಕ್ ಇದೆ. ಸೊ ಅದನ್ನು ಕ್ವಿಕ್ಕಾಗಿ ಒಂದ್ಸಲ ಓದಿದ್ರೆ ಸಾಕು, ಪುನಃ ಓದೋ ಅವಶ್ಯಕತೆ ಇಲ್ಲ. ಒಂದ್ಸಲ ಓದಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಒನ್ ರೀಡಿಂಗ್ ಈಸ್ ಇನಫ್ ಫಾರ್ ಈ ಪ್ಯಾರಾಗ್ರಾಫ್ ಏನಿದೆ, ಒಂದು ಸಲ ಓದಿದ್ರೆ ಸಾಕಿದು. ಬೇರೆ ಬೇರೆ ಟಾಸ್ಕ್ ಆ್ಯಂಡ್ ಒಬ್ಜೆಕ್ಟಿವ್ಸ್ ಆಫ್ RCH ವಿತ್ ದ ಹೆಲ್ಪ್ ಆಫ್ ಆಡಿಯೋ, ವಿಜುವಲ್ ಆ್ಯಂಡ್ ಪ್ರಿಂಟ್ ಮೀಡಿಯಾ, ಅಂದರೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇದರ ಮೂಲಕ. ಆ್ಯಂಡ್ NGO, ನ್ಯಾಷನಲ್ ಗೌರ್ಮೆಂಟ್, ನಾನ್ ಗವರ್ಮೆಂಟಲ್ ಏಜೆನ್ಸೀಸ್ ಹ್ಯಾವ್ ಟೇಕನ್ ವೇರಿಯಸ್ ಸ್ಟೆಪ್ಸ್ ಟು ಕ್ರಿಯೇಟ್ ಅವೇರ್ನೆಸ್. ಹೇಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು ಮಾಡಿದ್ರು RCH ಅಂತ, ಅಮಾಂಗ್ ದ ಪೀಪಲ್ about reproduction related aspects. Parents and other close relatives, teachers, friends also have a major role in the dissemination of the above information. Introduction of sex education in schools should also be encouraged to provide right information to the young so as to discourage the children from believing in myths and having misconception about sex related aspects. ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಸೆಕ್ಸ್ ಎಜುಕೇಷನ್ ಎಲ್ಲ ನಿಮ್ಮ ಸ್ಕೂಲಲ್ಲೂ ನಿಮ್ಮ ಕಾಲೇಜಲ್ಲೂ ತಂದಿದ್ದಾರೆ. ಯು ಆಲ್ರೆಡಿ ನೋ ಸಮ್ ಸಾರ್ಟ್ ಆಫ್ ಅ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಸೆಕ್ಸ್ ಎಜುಕೇಷನ್ ಅಲ್ವಾ. ಸೊ ಅದರನ್ನೇ ಹೇಳಿದ್ದಾರೆ. ಪ್ರಾಪರ್ ಇನ್ಫಾರ್ಮೇಷನ್ ಅಬೌಟ್ ಪ್ರೊಡಕ್ಷನ್ ಆರ್ಗನ್ಸ್, ಅಡೋಲೆಸೆನ್ಸ್ ರಿಲೇಟೆಡ್ ಚೇಂಜಸ್, ಸೇಫ್ ಹೈಜಿನಿಕ್ ಸೆಕ್ಷುವಲ್ ಪ್ರಾಕ್ಟಿಸಸ್, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಏಡ್ಸ್ ವುಡ್ ಹೆಲ್ಪ್ ಪೀಪಲ್, ಎಸ್ಪೆಷಲಿ ದೋಸ್ ಇನ್ ದ ಅಡೋಲೆಸೆಂಟ್ ಏಜ್ ಗ್ರೂಪ್, ಟು ಲೀಡ್ ಟು ರಿಪ್ರೊಡಕ್ಟಿವ್ಲಿ ಹೆಲ್ದಿ ಲೈಫ್. ಸೊ ಈ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ನಿಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ ಕೊಟ್ಟಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಚಿಕ್ಕವಳಿರುವಾಗಲೇ, ನಾನು ನಿಮ್ಮ ಥರ ಇರುವಾಗಲೇ ನಮ್ಮ ಸ್ಕೂಲಲ್ಲಿ ಬಂದು ಈ ಥರ ಸೆಕ್ಸ್ ರಿಲೇಟೆಡ್ ಏನೇ ಇರಲಿ, ಎಡೋಲೆಸೆನ್ಸ್ ಏಜ್ ಗ್ರೂಪ್, ಹೈಜೀನ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್, ಎಜುಕೇಷನ್ ನನಗೆ ಕೊಟ್ಟಿದ್ದಾರೆ, ನಿಮಗೂ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಎಜುಕೇಟಿಂಗ್ ಪೀಪಲ್, ಎಸ್ಪೆಷಲಿ fertile couples and those in marriageable age group about available birth control option. ಯಾರಿಗೆ ಬರ್ತ್ ಕಂಟ್ರೋಲ್ ಆಪ್ಷನ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಕೊಡಬೇಕು, ದಟ್ ಇಸ್ ಫಾರ್ ದ ಫರ್ಟೈಲ್ ಕಪಲ್ ಆ್ಯಂಡ್ ದ ಮ್ಯಾರೇಜೇಬಲ್ ಗ್ರೂಪಲ್ಲಿರೋವಂಥವರಿಗೆ. ಎಡೋಲೆಸೆಂಟ್ ಗ್ರೂಪಲ್ಲಿರೋರಿಗಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಆ್ಯಂಡ್ ಆಲ್ಸೋ ಕೇರ್ ಆಫ್ pregnant mothers, postnatal care of the mother and child, importance of breastfeeding, equal opportunities for the male and female child, would address the importance of bringing up socially conscious, healthy families or of desired size.
awareness of problems due to uncontrolled population growth, social evil like sex abuse, sex related crimes need to be created to awareness ಕೊಡಬೇಕು ಇದ್ರ ರಿಲೇಟೆಡ್ ಆಗಿ ಅಂತ. Enable people to think and take up necessary steps to prevent them and thereby building up a socially responsible society. ಓಕೆ, ಸೊ ಇದೆಲ್ಲ ನಿಮಗೆಲ್ಲ ಗೊತ್ತಿರೋಂತಹ ವಿಚಾರನೇ. ಅದಕ್ಕೆ ನಾನು ಹೇಳಿದ್ದು ಒಂದು ರೀಡಿಂಗ್ ಒಂದ್ಸಲ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಸಾಕು ಅಂತ. ಓಕೆ, ನಂತರ ನಿಮಗೆ ಈ ಕ್ವೆಶನ್, ಈ ಪ್ಯಾರಾಗ್ರಾಫ್ ರಿಲೇಟೆಡ್ ಎಲ್ಲರೂ ಕ್ವೆಶನ್ ಬಂದರೆ ಯು ಕ್ಯಾನ್ ಆನ್ಸರ್ ಬೈ ಯೋರ್ ಸೆಲ್ಫ್. ಸ್ವಲ್ಪ ಫ್ಯಾಕ್ಟ್ ಗೊತ್ತಿರಬೇಕು, ಲೈಕ್ RCH ಫುಲ್ ಫಾರ್ಮ್ ಗೊತ್ತಿರಬೇಕು, ನಾರ್ಮಲ್ ಆಗಿ ಏನು ಟಾಸ್ಕ್ ಅಂತ ಗೊತ್ತಿರಬೇಕು. RCHನ ಟಾಸ್ಕ್ ಏನು ಅಂತ ಕೊಟ್ಟಿದ್ರೆ ನೀವು ಇದು ಓದಿಲ್ಲ ಅಂದರೆ ಯು ಹ್ಯಾವ್ ನೋ ಐಡಿಯಾ ಅಲ್ವಾ. ಸೊ ಅದಕ್ಕೆ ಒಂದ್ಸಲ ಕ್ರಿಯೇಟಿಂಗ್ ಅವೇರ್ನೆಸ್, ಗಿವಿಂಗ್ ಸಪೋರ್ಟ್, ಮತ್ತೇನು ಫೆಸಿಲಿಟೀಸ್ ಫಾರ್ ಬಿಲ್ಡಿಂಗ್ ರಿಪ್ರೊಡಕ್ಟಿವ್ಲಿ ಹೆಲ್ದಿ ಸೊಸೈಟಿ. ಸೊ ಅದಷ್ಟು ಗೊತ್ತಿದ್ರೆ ಸಾಕು. ಮತ್ತು ವೈ ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಟು ಸ್ಟಾರ್ಟ್ ಆ್ಯಕ್ಷನ್ ಪ್ಲ್ಯಾನ್ಸ್ ರಿಲೇಟೆಡ್ ರಿಪ್ರೊಡಕ್ಟಿವ್ ಹೆಲ್ತ್, ಫ್ಯಾಮಿಲಿ ಪ್ಲ್ಯಾನಿಂಗ್ 1951. ಸೊ ಇದೆಲ್ಲ ಗೊತ್ತಿರಬೇಕು. ಓಕೆ, ಅಷ್ಟೇ, ಜಾಸ್ತಿ ಏನಿಲ್ಲ. ನೆಕ್ಸ್ಟ್, ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ಸ್. ನೆಕ್ಸ್ಟ್, successful implementation of various action plans to attain reproductive health requires strong infrastructural facilities, professional expertise and material support. ನಮಗೆ ಗೊತ್ತಿರೋ ಹಾಗೆ, we know this. These are essential to provide medical assistance and care to people in reproduction related problems like pregnancy, delivery, STD, abortion, contraception, menstrual problems, infertility, etc. Implementation of better technique under ಬರುವಂಥದ್ದು amniocentesis na ban. Okay, implementation of better technique and new strategies from time to time are also required to provide more efficient care and assistance to people. Okay, so idra under implementation of better technique under baruvanthaddu amniocentesis. Okay, ban on amniocentesis. Amniocentesis andre enu? A fetal sex determination test based on chromosomal pattern in the amniotic fluid surrounding the developing embryo. ಸೊ ಮಗು ತಾಯಿಯ ಉಂಬಲ್ಲಿರುವಾಗ ಮಗುವಿನ ಸರೌಂಡಿಂಗ್ ಅಲ್ಲಿ ಒಂದು ಥರದ ಫ್ಲೂಯಿಡ್ ಇರುತ್ತೆ, ಅದಕ್ಕೆ ಹೇಳುವಂಥದ್ದು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ. ಸೊ ಆ ಫ್ಲೂಯಿಡನ್ನು ಕಲೆಕ್ಟ್ ಮಾಡಿ ಸೆಕ್ಸ್ ಡಿಟರ್ಮಿನೇಷನ್ನ ಮಾಡಬಹುದು ಬೇಸ್ಡ್ ಅಪಾನ್ ದ ಕ್ರೋಮೋಸೋಮಲ್ ಪ್ಯಾಟರ್ನ್ ದಟ್ ಇಸ್ ಪ್ರೆಸೆಂಟ್ ಇನ್ ದ್ಯಾಟ್ ಫ್ಲೂಯಿಡ್. ಓಕೆ, ಸೊ ಅದಕ್ಕೆ ಹೇಳುವಂಥದ್ದು ಆಮ್ನಿಯೋಸೆಂಟಸಿಸ್ ಅಂತ. ಆದರೆ ಈ ಆಮ್ನಿಯೋಸೆಂಟಸಿಸ್ ಏನಿದೆ ಇದು ಬರೀ ಸೆಕ್ಸ್ ಡಿಟರ್ಮಿನೇಷನಿಗೆ ಮಾತ್ರ ಅಲ್ಲ, ಇಟ್ ಕ್ಯಾನ್ ಬಿ ಯೂಸ್ಡ್ to detect certain genetic disorder. Okay, ille baritene also to detect genetic disorder they use amniocentesis. ಯಾವ್ದೆಲ್ಲ genetic disorder? ಏನು ಡೌನ್ ಸಿಂಡ್ರೋಮ್, ಸಿಕಲ್ ಸೆಲ್ ಎನೀಮಿಯಾ. ಓಹೋ, ಏನಾಯಿತು? ಸಿಕಲ್ ಸೆಲ್ ಎನೀಮಿಯಾ, ಇದೆಲ್ಲ ಈ ಜೆನೆಟಿಕ್ ಡಿಸೀಸಸ್ ಎಲ್ಲ ಡಿಸಾರ್ಡರ್ ಎಲ್ಲ ಡಿಟರ್ಮೈನ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಆಮ್ನಿಯೋಸೆಂಟಸಿಸ್. ಆದರೆ ದ ಸ್ಟ್ಯಾಟ್ಯುಟರಿ ಬ್ಯಾನ್ ಇಸ್ ಬೀನ್ ಅಪ್ಲೈಡ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್. ಯಾಕಂದರೆ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಬೀನ್ ಫಾಲೋಡ್ ಯೂಶ್ವಲಿ ಬೈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಅಥವಾ ಅಂತಹ ಮಗುವನ್ನು ಮಗು ಅಂತ ಗೊತ್ತಾದರೆ ದೇ ಕಿಲ್ ಇಟ್ ಅಲ್ವಾ. ಸೊ ದಟ್ ಈಸ್ ಬೈ ಸ್ಟ್ಯಾಟ್ಯುಟರಿ ಬ್ಯಾನ್ ಆನ್ ಆಮ್ನಿಯೋಸೆಂಟಸಿಸ್ ಬೀನ್ ಡನ್ for sex determination to legally check increasing female feticide, massive child immunization, etc. Okay, so massive child immunization andre ಏನು ಅರ್ಥ ಬರುತ್ತೆ ಇಲ್ಲಿ? ಮಗುವಿನ ಹತ್ಯೆ, large number of female feticide leads to massive child immunization alva. So are some programs that merit mention in this connection. Okay, this comes under implementation of better technique, that is statutory ban on amniocentesis, and there are even more under this. So ಮಕ್ಕಳೇ, amniocentesis important. ಯಾಕೆ ಮಾಡುವಂಥದ್ದು, ಯಾಕೆ ಬ್ಯಾನು, ಯಾಕೆ ಆ್ಯಕ್ಚುಲಿ ಮಾಡುವಂಥದ್ದು? that is to prevent. Amniocentesis is still been done in order to determine the genetic disorder. Okay, ಇದೊಂಥರದ ಕನ್ಫರ್ಮೇಟರಿ ಟೆಸ್ಟ್. ಎಲ್ಲಾದರೂ ಮಗು ಹುಟ್ಟೋವಾಗ ಇಫ್ ದ ಡಾಕ್ಟರ್ ಗೆಟ್ಸ್ ಟು ನೋ ದೇರ್ ಇಸ್ ಚಾನ್ಸ್ ಆಫ್ ಜೆನೆಟಿಕ್ ಡಿಸಾರ್ಡರ್, ದೇ ಸಜೆಸ್ಟ್ ಆಮ್ನಿಯೋಸೆಂಟಸಿಸ್. ಓಕೆ, ಟು ಕನ್ಫರ್ಮ್ ದ ಜೆನೆಟಿಕ್ ಡಿಸಾರ್ಡರ್. ಓಕೆ ಓಕೆ, ಸೊ ಇದು ನೀಟ್ 2023 ಅಲ್ಲಿ
ಒಂದಲ್ಲ ಎರಡು ಕ್ವೆಶ್ಚನು ಬಂದಿದೆ, ಒಂದಲ್ಲ ಎರಡು. ಸೊ RCH ಹೇಳುವಂಥದ್ದು ಇಂಪ್ರೂವ್ಡ್ ಪ್ರೋಗ್ರಾಮ್ಸ್ ಅಲ್ಲಿ ಬರುವಂಥದ್ದು. ಆಮ್ನಿಯೋಸೆಂಟಸಿಸ್, ಸ್ಟ್ಯಾಟ್ಯುಟರಿ ಬ್ಯಾನ್ ಆನ್ ಆಮ್ನಿಯೋಸೆಂಟಸಿಸ್, ಇಂಪ್ಲಿಮೆಂಟೇಷನ್ ಆಫ್ ಬೆಟರ್ ಟೆಕ್ನಿಕ್ ಅಂಡರ್ ಬರುವಂಥದ್ದು. ಓಕೆ ಫೈನ್. ನೆಕ್ಸ್ಟ್ ಇನ್ನೊಂದು ಏನು ಇಂಪ್ಲಿಮೆಂಟೇಷನ್ ಆಫ್ ಬೆಟರ್ ಟೆಕ್ನಿಕ್ ಅಂಡರ್ ಇನ್ನೊಂದು ಬರುವಂಥದ್ದು ಸಹೇಲಿ. ಸೊ ರಿಸರ್ಚ್ ಆನ್ ವೇರಿಯಸ್ ರಿಪ್ರೊಡಕ್ಷನ್ ರಿಲೇಟೆಡ್ ಏರಿಯಾಸ್ ಆರ್ ಎನ್ಕರೇಜ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ಗೌರ್ಮೆಂಟ್ ಆ್ಯಂಡ್ ನಾನ್ ಗೌರ್ಮೆಂಟಲ್ ಏಜೆನ್ಸಿ ಟು ಫೈಂಡ್ ನ್ಯೂ ಮೆಥಡ್ and or to prevent upon the existing ones whenever it is needed. So illond kottidare, do you know about Saheli anta? So Saheli andre enu? It is a new oral contraceptive for the women. It was developed by whom? Gottirbeku. CDRI full form, Central Drug Research Institute, Lucknow, India. Okay, so better awareness about sex related matters, increased number of medically assisted deliveries and better postnatal care leading to decreased maternal. ಅದನ್ನು ನಾವು ಓದ್ವಾ. ಸೊ ನೀಟ್ 2023 ಸಹೇಲಿ ಬಗ್ಗೆ ಕೇಳಿದ್ದಾರೆ ಕ್ವೆಶ್ಚನ್. ಸೊ ಸಹೇಲಿ ಹೇಳೋದು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಹೇಲಿ ನಾವು ಪುನಃ ಸ್ಟಡಿ ಮಾಡಲಿಕ್ಕಿದ್ದೇವೆ ಅಂಡರ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್. ದಿಸ್ ಇಸ್ ಅ ನಾನ್ ಸ್ಟಿರಾಯ್ಡಲ್ ಪಿಲ್ ಆಗಿದೆ. ಓಕೆ, ಸೊ ಈ ಬೇರೆ ಬೇರೆ ಇಂಪ್ಲಿಮೆಂಟೇಷನ್ ಆಫ್ ಬೆಟರ್ ಟೆಕ್ನಿಕ್ಕಿಂದ ಏನಾಗಿದೆ ಅಂದರೆ we are able to see certain changes in the population. Enadu? That is better postnatal care leading to decreased maternal and infantile mortality rate, increased number of couples with a small families, better detection and cure of STDs, and overall increased medical facilities for all sex-related problems, etc. all indicate improved reproductive health of the society. ಸೊ ಈ ಥರ ಎಲ್ಲ ಬೇರೆ ಬೇರೆ ಥರದ ಏನು ಹೇಳುವಂಥದ್ದು ಟೆಕ್ನಿಕ್ಸಿಂದಾಗಿ ವಿ ಗೆಟ್ ಟು ಸಿ ಡಿಕ್ರೀಸ್ಡ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಡಿಕ್ರೀಸ್ಡ್ ಇನ್ಫ್ಯಾಂಟಲ್ ಮಾರ್ಟಾಲಿಟಿ ರೇಟ್. ಓಕೆ, ಸೊ ದೀಸ್ ಆರ್ ಸರ್ಟೆನ್ ಥಿಂಗ್ಸ್ ದಟ್ ಹ್ಯಾಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಇಂಪ್ರೂವ್ಡ್ ಇಂಪ್ಲಿಮೆಂಟೇಷನ್ ಆಫ್ ಬೆಟರ್ ಟೆಕ್ನಿಕ್ಸ್. ಓಕೆ ಫೈನ್. ನೆಕ್ಸ್ಟ್ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫಿಂದ ಎಕ್ಸಾಮಿಗೆ ಬರಲಿಲ್ಲ ರೀಸೆಂಟಾಗಿ ನಾನು ನೋಡಿರೋ ಹಾಗೆ, ಆದರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆ್ಯಂಡ್ ದ ಬರ್ತ್ ಕಂಟ್ರೋಲ್ ಹೇಳೋ ಪ್ಯಾರಾಗ್ರಾಫ್. ಸೊ ಫಸ್ಟ್ ಆಫ್ ಆಲ್, ಇನ್ ದ ಲಾಸ್ಟ್ ಸೆಂಚುರಿ ಆ್ಯಂಡ್ ಆಲ್ ರೌಂಡ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಫೀಲ್ಡ್ಸ್ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ಡ್ ದ ಕ್ವಾಲಿಟಿ ಆಫ್ ದ ಲೈಫ್ ಆಫ್ ದ ಪೀಪಲ್. ಸೊ ಇದರಿಂದಾಗಿ increased health facilities along with a better living condition had an explosive impact on the growth of population. ಸೊ ಕೆಲವು ಫ್ಯಾಕ್ಟ್ ಕೊಟ್ಟಿದ್ದಾರೆ. 2 billion ಅಂದರೆ 2,000 million ಇನ್ 1900 ಈ ಇಯರಲ್ಲಿ ಪಾಪ್ಯುಲೇಷನ್ ನೋಡಿ 2 billion ಇತ್ತು. ಓಕೆ, ದಟ್ ಇಸ್ 2,000 million ಇತ್ತು ಇನ್ 1900. ಸೊ ಇಟ್ ಗಾಟ್ ರಾಕೆಟೆಡ್ ಟು 6 billion by 2000. A similar trend was observed in India too. Nama population approximately 350 million. It was there at the time of our independence. It reached to 1 billion by 2000. Crossed 1 billion in May 2000. Okay, just have a look once. Statement related question baro chances irutte illinda. That means every 6th person in the world is an Indian. So ಯಾಕೆ ಈ ಥರ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನಾವು ನೋಡ್ತಾ ಇದ್ದೇವೆ? ಯಾಕಂದರೆ ರ್ಯಾಪಿಡ್ ಡಿಕ್ಲೈನ್ ಇನ್ ದ ಡೆತ್ ರೇಟ್, ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ಮೆಟರ್ನಲ್ ತಾಯಿಯ ಡೆತ್, ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಆಗಿದೆ. ಯಾಕಂದರೆ ಬಿಕಾಸ್ ಆಫ್ ದ ಬೆಟರ್ ಟೆಕ್ನಿಕ್ಸ್ ದ್ಯಾಟ್ ವಿ ಹ್ಯಾವ್ ಅಲ್ವಾ. ಫಾರ್ ದ ರಿಪ್ರೊಡಕ್ಟಿವ್ ಹೆಲ್ತ್ನ ಇಂಪ್ರೂವ್ಮೆಂಟ್ ಆಗಿರೋ ಕಾರಣ ವಿ ಆರ್ ಏಬಲ್ ಟು ಸಿ ಡಿಕ್ರೀಸ್ಡ್ ಮೊರ್ಟಾಲಿಟಿ ರೇಟ್. ಹಾಗೆ ಚಿಕ್ಕ ಮಕ್ಕಳೆಲ್ಲ ಮುಂಚೆ ತುಂಬ ತೀರ್ಕೊಳ್ತಾ ಇದ್ವು ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ಗುಡ್ ಹಾಸ್ಪಿಟಲ್ ಟೆಕ್ನಿಕ್ಸ್. ಆದರೆ ನಾವು ಇವನ್ ದ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಆಲ್ಸೋ ಗಾಟ್ ರೆಡ್ಯೂಸ್ಡ್. ಸೊ ಓವರಾಲ್ ರ್ಯಾಪಿಡ್ ಡಿಕ್ಲೈನ್ ಇನ್ ದ ಡೆತ್ ರೇಟ್, ಡಿಕ್ಲೈನ್ ಇನ್ IMR, MMR, as well as increase in the number of people in the reproducible age, marriageable age ಏನಿದೆ. ಸೊ ಆ ಏಜಿನ ಗ್ರೂಪ್ನವರು ಸಹ ಈಗ ಜಾಸ್ತಿ ಇರೋ ಕಾರಣ, ಹಾಗೆ ಬಿಕಾಸ್ ಆಫ್ ದ ಬೆಟರ್ ಲಿವಿಂಗ್ ಕಂಡೀಷನ್. ಸೊ ಇದೆಲ್ಲ ರೀಸನ್ನಿಂದ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನನ್ನು ನೋಡಬಹುದು. ಓಕೆ,
ಥ್ರೂ ಅವರ್ RCH ಪ್ರೋಗ್ರಾಮ್, RCH ಪ್ರೋಗ್ರಾಮಿಂದ ಬೇರೆ ಬೇರೆ ಥರದ there are many ways to reduce the population. Though we could bring very marginal, reduce in the population growth rate, still it is very marginal. ಆದ್ರಿಂದಾಗಿ we are still having the population explosion. So, ಕೆಲವು ಫ್ಯಾಕ್ಟ್ ಇದೆ. That is, according to the census, according to the 2001 census report, the population growth rate was still around 1.7%. That is 17,000 per year. A rate at which our population could double in 33 years. Such an alarming growth rate could lead to an absolute scarcity of even the basic requirement like food, shelter and clothing. ಸೊ ಇದೆಲ್ಲ ಸ್ವಲ್ಪ ಫ್ಯಾಕ್ಟನ್ನು ಒಂದೊಂದು ಸಲ ನೋಡ್ಕೊಳ್ಳಿ, ಆದರೆ ನೆನ್ಪಿಟ್ಕೊಳ್ಳಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಿಲ್ಲ, ಯಾಕಂದರೆ ಈ ಚಾಪ್ಟರಿಂದ ಬೇರೆ ಕ್ವೆಶನ್ಸ್ ಇದೆ ಕೇಳಲಿಕ್ಕೆ. ಯಾಕಂದರೆ ತುಂಬ ಸಲ ದೆರ್ ಆರ್ ಸಮ್ ಆಫ್ ದ ಕಾನ್ಸೆಪ್ಟ್ ಪ್ರತಿ ವರ್ಷ ಒಂದೊಂದು ಕ್ವೆಶನ್ ಅಂತೂ ಗ್ಯಾರಂಟಿ. ಲೈಕ್ ಅಯುಡಿಂದ ಪ್ರತಿ ವರ್ಷ ಕ್ವೆಶನ್ ಬರ್ತಾ ಇದೆ ಮಕ್ಕಳೇ, ಪ್ರತಿ ವರ್ಷ. ಈ ವರ್ಷನೂ ಅಯುಡಿಂದ ಕ್ವೆಶನ್, ದಟ್ ಇಸ್ ಇಂಟ್ರೈಟ್ರೈನ್ ಡಿವೈಸಸ್ ಇಂದ ಕ್ವೆಶನ್ ಬಂದೇ ಬರುತ್ತೆ. ಓಕೆ, ಇದೆಲ್ಲ ಪಕ್ಕಾ ಕಾನ್ಸೆಪ್ಟ್. So therefore the government was forced to take up certain serious measure to reduce the population growth rate. Okay, 2001 census report 1.7%. So population double in 3 years. So ಇದೆಲ್ಲ ಒಂದೊಂದು ಸಲ ನೋಡ್ಕೊಳ್ಳಿ ಸಾಕು. Okay, so the most important step to overcome this problem is to motivate smaller family. ಹೇಗೆ ನಾವು ಈ ಪಾಪ್ಯುಲೇಷನ್ ಗ್ರೋತನ್ನು ಕಮ್ಮಿ ಮಾಡ್ಬೋದು ಅಂತ ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ದ್ಯಾಟ್ ಇಸ್ ಬೈ ಮೋಟಿವೇಟಿಂಗ್ ದ ಸ್ಮಾಲರ್ ಫ್ಯಾಮಿಲಿ, ಬೈ ಯೂಸಿಂಗ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಅದು ಅಲ್ಲದೆ ನಾವು ಅಡ್ವರ್ಟೈಸ್ಮೆಂಟ್ ನೋಡ್ಬೋದು, ನಾವಿಬ್ಬರು ನಮಗಿಬ್ಬರು, ಹಮ್ದೋ ಹಮಾರೇದೋ ಅಂತ, ಶೋಯಿಂಗ್ ಅ ಹ್ಯಾಪಿ ಕಪಲ್ ವಿತ್ ಜಸ್ಟ್ 2 children, ಹಮ್ದೋ ಹಮಾರೇದೋ, ವಿ 2 ours 2 ಅಂತ. Okay, mostly the young urban couple, this is another thing that we are able to see. The young urban working couples are just having one child, that is one child norm. Hage government has raised the marriageable age of female to 18 years, male to 21 years. And incentives are being given to the couples with the small families. So, idu kelavu measures that has been taken by government to tackle the problem of population explosion or to reduce the population growth rate. Okay. So, ee chapter na main aim goal enandre discussion of different type of contraceptives. So let's see about contraceptive. Contraceptive andre enu? It is a birth control. Okay, so ಒಂದು ಕಾಂಟ್ರಾಸೆಪ್ಟಿವ್ ಐಡಿಯಲ್ ಅಂತ ನಾವು ಯಾವಾಗ ಹೇಳ್ಬೋದು? ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಐಡಿಯಲ್ ಕಾಂಟ್ರಾಸೆಪ್ಟಿವ್. ಸೊ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಈಸ್ ಯೂಸರ್ ಫ್ರೆಂಡ್ಲಿ, ಈಸಿಲಿ ಅವೈಲೇಬಲ್. ಓಕೆ, ಇದೆಲ್ಲ ಬರ್ತ್ ಕಂಟ್ರೋಲ್, ದೇ ವಿಲ್ ಬಿ ಏಬಲ್ ಟು ಪ್ರಿವೆಂಟ್ ದ ಪ್ರೆಗ್ನೆನ್ಸಿ ಅಲ್ವಾ? ಸೊ ದೇ ಶುಡ್ ಬಿ ಯೂಸರ್ ಫ್ರೆಂಡ್ಲಿ, ಈಸಿಲಿ ಅವೈಲೇಬಲ್, ಎಫೆಕ್ಟಿವ್ ಆಗಿರಬೇಕು, ರಿವರ್ಸಿಬಲ್ ಆಗಿರಬೇಕು. ಅಂದರೆ ಯಾರಿಗಾದರೂ ಪುನಃ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ದೇ ಶುಡ್ ಬಿ ಏಬಲ್ ಟು ಹ್ಯಾವ್ ದೇ ಶುಡ್ ಬಿ ಏಬಲ್ ಟು ಗೆಟ್ ಪ್ರೆಗ್ನೆಂಟ್ ಅಲ್ವಾ? ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ ಇರಬೇಕು. ಸೊ ಸೆಕ್ಷುವಲ್ ಡ್ರೈವನ್ನು ಇಂಟರ್ಫಿಯರ್ ಆಗಬಾರ್ದು. ಸೆಕ್ಷುವಲ್ ಡ್ರೈವ್ ಏನಿರುತ್ತೆ ಅಲ್ವಾ, ಸೊ ಅದಕ್ಕೆ ಇಂಟರ್ಫಿಯರ್ ಆಗಬಾರ್ದು. ಅಥವಾ ಲಿಬಿಡೋ ಹೇಳುವಂತಹ ಏನು ಸೆಕ್ಷುವಲ್ ಬಿಹೇವಿಯರ್ ಜೊತೆ ಇಂಟರ್ಫಿಯರ್ ಆಗಬಾರ್ದು ಅಲ್ವಾ? ಸೊ ಇವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇಟ್ ಆಲ್ಸೋ ಶುಡ್ ಇನ್ ನಾಟ್ ನೋ ವೇ ಇಂಟರ್ಫಿಯರ್. It also should in no way interfere with the sexual drive, desire or the sexual act of the user. So ಬೇರೆ ಬೇರೆ ಥರದ ಕಾಂಟ್ರಾಸೆಪ್ಟಿವ್ ಇದೆ. So let's see about it one by one, starting with the natural contraceptive. Natural contraceptive ಅಥವಾ ನ್ಯಾಚುರಲ್ ಮೆಥಡ್. ಸೊ ಇಲ್ಲಿ ಏನು ಆಗುವಂಥದ್ದು ಅಂದರೆ, ಇಟ್ ಈಸ್ ವರ್ಕಿಂಗ್ ಆನ್ ದ ಪ್ರಿನ್ಸಿಪಲ್ ಆಫ್ ಅವಾಯ್ಡಿಂಗ್ ಚಾನ್ಸಸ್ ಆಫ್ ಓವಮ್ ಆ್ಯಂಡ್ ಸ್ಪರ್ಮ್ ಮೀಟಿಂಗ್. ಸೊ ಓವಮ್ ಮತ್ತು ಸ್ಪರ್ಮ್ ಮೀಟಿಂಗನ್ನು ಅವಾಯ್ಡ್ ಮಾಡುವಂಥದ್ದು ನ್ಯಾಚುರಲ್ ಮೆಥಡ್. ಈ ನ್ಯಾಚುರಲ್ ಮೆಥಡಲ್ಲಿ 3 ಥರ ಬರುತ್ತೆ. ಸೊ ವೆರಿ ಫಸ್ಟ್
ದಟ್ ಇಸ್ ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್. ನೀಟ್ 2023, ನೀಟ್ 2022 ಅಲ್ಲಿ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್ ರಿಲೇಟೆಡ್ ಆಗಿ ಕ್ವೆಶನ್ ಬಂದಿತ್ತು. ಓಕೆ, ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದರೆ ಏನು? ಪೀರಿಯಡ್ ಅಂದರೆ ಒಂದು ಏನು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಎಬ್ಸ್ಟೈನ್ ಮಾಡುವಂಥದ್ದು, ದಟ್ ಇಸ್ ಕಾಯ್ಟಸ್ ಅನ್ನ, ಇಂಟರ್ಕೋರ್ಸ್ ಅನ್ನ. ಸೊ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಇಸ್ ಒನ್ ಸಚ್ ಮೆಥಡ್ ಇನ್ ವಿಚ್ ದ ಕಪಲ್ಸ್ ಅವಾಯ್ಡ್ ಆರ್ ಎಬ್ಸ್ಟೈನ್ ಫ್ರಮ್ ಕಾಯ್ಟಸ್ from this particular period, that is 10 to 17 specifically of the menstrual cycle, when ovulation could be expected, as chance of fertilization is maximum during the ovulation time. So menstrual cycle ಅಲ್ಲಿ ಆ 14th 15th day ಏನಿದೆ, that is the ovulation time. So ಆ ಟೈಮಲ್ಲಿ ಕಾಯ್ಟಸ್ ಆದರೆ, ಇಂಟರ್ಕೋರ್ಸ್ ಆದರೆ, that couple would be ಪ್ರೆಗ್ನೆಂಟ್. ಸೊ ಅದಕ್ಕೆ ಆ ಪೀರಿಯಡ್ ಆಫ್ ಟೈಮಲ್ಲಿ ಅವಾಯ್ಡ್ ಮಾಡುವಂಥದ್ದು. ಸೊ ಯಾವ ಪೀರಿಯಡ್ ಸ್ಪೆಸಿಫಿಕ್ ಆಗಿ? 10 to 17. ಓಕೆ, ಅದಕ್ಕೆ ಈ ಮೆಥಡಿಗೆ ಹೆಸರು ಪೀರಿಯಾಡಿಕ್ ಎಬ್ಸ್ಟಿನೆನ್ಸ್, ಎಬ್ಸ್ಟೈನಿಂಗ್ ದ ಕಾಯ್ಟಸ್ ಇನ್ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್ 10 to 17th ಡೇ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಈ 10 to 17th, ಏನಾಯಿತು, ಈ 10th to 17th ಡೇ ಏನಿದೆ, ಈ ಪೀರಿಯಡಿಗೆ ಹೇಳುವಂಥದ್ದು ಫರ್ಟೈಲ್ ಪೀರಿಯಡ್ ಅಂತ. 10th to 17th ಡೇ ಆಫ್ ಮೆನ್ಸ್ಟ್ರುವಲ್ ಸೈಕಲ್ಗೆ ಹೇಳುವಂಥದ್ದು ಫರ್ಟೈಲ್ ಪೀರಿಯಡ್ ಅಂತ. ಬಿಕಾಸ್ absence of fertilization are the chance of fertilization is very high during this particular period. ಅದಕ್ಕೆ ಈ ಪೀರಿಯಡ್ಗೆ ಫರ್ಟೈಲ್ ಪೀರಿಯಡ್ ಅಂತ ಹೇಳುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಥರದ ಕಾಂಟ್ರಾಸೆಪ್ಟಿವ್ ನ್ಯಾಚುರಲ್ ಮೆಥಡಲ್ಲಿ ಬರುವಂಥದ್ದು ವಿತ್ಡ್ರಾವಲ್ ಮೆಥಡ್ ಆರ್ ಕಾಯ್ಟಸ್ ಇಂಟರಪ್ಟಸ್. ಯಾಕೆ ಈ ಹೆಸರು ಕಾಯ್ಟಸ್ ಇಂಟರಪ್ಟಸ್ ಆರ್ ವಿತ್ಡ್ರಾವಲ್? ಓಕೆ, ಸೊ ಯಾಕಂದರೆ ಹಿಯರ್ ದ ಮೇಲ್ ಪಾರ್ಟ್ನರ್ ವಿಲ್ ಬಿ ವಿತ್ಡ್ರಾಯಿಂಗ್ ಹಿಸ್ ಪೆನಿಸ್ ಫ್ರಮ್ ದ ವೆಜೈನಾ ಜಸ್ಟ್ ಬಿಫೋರ್ ದ ಇಜಾಕ್ಯುಲೇಷನ್ ಟು ಅವಾಯ್ಡ್ ಇನ್ಸೆಮಿನೇಷನ್. ಅದಕ್ಕೆ ಈ ಮೆಥಡಿಗೆ ವಿತ್ಡ್ರಾವಲ್ ಮೆಥಡ್ ಅಂತ ಕರೆಯುವಂಥದ್ದು. ಯಾಕೆ ಕಾಯ್ಟಸ್ ಇಂಟರಪ್ಟಸ್ ಅಂತ ಕರೆಯುವಂಥದ್ದು? ಬಿಕಾಸ್ ಕಾಯ್ಟಸ್ ಇಸ್ ಇಂಟರಪ್ಟೆಡ್ ಬಿಕಾಸ್ ಆಫ್ ದ ವಿತ್ಡ್ರಾಯಿಂಗ್ ಆಫ್ ದ ಪೆನಿಸ್. ಅದಕ್ಕೆ ಓಕೆ, ಸೊ ಇದು ನೀವು 2023, 2022, 2019 ಬಂದಿದೆ ಕ್ವೆಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್, ದಟ್ ಇಸ್ ನ್ಯಾಚುರಲ್ ಮೆಥಡ್. ಸೊ ಸೆಕೆಂಡ್ ಮೆಥಡ್ ಆಫ್ ನ್ಯಾಚುರಲ್ ಮೆಥಡಲ್ಲಿ ಸೆಕೆಂಡ್ ಮೆಥಡ್ ನೋಡಿ ಆಯಿತು. ಲಾಸ್ಟ್, ದಟ್ ಇಸ್ ದ ಥರ್ಡ್ ಮೆಥಡ್, ಲ್ಯಾಕ್ಟೇಷನಲ್ ಎಮನೋರಿಯಾ. ಇದು ಲಾಸ್ಟ್ ನ್ಯಾಚುರಲ್ ಮೆಥಡ್ ಆಫ್ ಪ್ರಿವೆಂಟಿಂಗ್ ಪ್ರೆಗ್ನೆನ್ಸಿ ಆರ್ ಲಾಸ್ಟ್ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. ಓಕೆ, ಲ್ಯಾಕ್ಟೇಷನಲ್ ಎಮನೋರಿಯಾ. ಲ್ಯಾಕ್ಟೇಷನಲ್ ಅಂದರೆ ಏನು? ಲ್ಯಾಕ್ಟೇಷನ್ ಟೈಮಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಇರೋದಿಲ್ಲ. ಎಮನೋರಿಯಾ ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಇರೋದಿಲ್ಲ. ಓಕೆ, ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರುವೇಷನ್ ಇಸ್ ದ ಮೀನಿಂಗ್ ಆಫ್ ಎಮನೋರಿಯಾ. So, this is the method and it is based on the fact that ovulation and therefore the cycle do not occur during the period of intense lactation following the parturition. So, ಯಾವ ರೀಸನಿಂದಾಗಿ ಇದಾಗುವಂಥದ್ದು ಅಂದರೆ ದಟ್ ಇಸ್ ಬಿಕಾಸ್ ಆಫ್ ದ ಪ್ರೋಲ್ಯಾಕ್ಟಿನ್ ಹಾರ್ಮೋನ್. ನಾನು ಯಾಕೆ ಇದನ್ನ ಬರಿತಾ ಇದ್ದೇನೆಂದರೆ, ನೀಟ್ ಎಕ್ಸಾಮಲ್ಲಿ ಒಂದ್ಸಲ ಕೇಳಿದ್ರು, ವಿಚ್ ಈಸ್ ದ ಮೆಥಡ್ ವಿಚ್ ಇನ್ವಾಲ್ವ್ಸ್ ಹಾರ್ಮೋನ್ and cause of that there is going to be prevention in the pregnancy. So lactation amenorrhea, ಯಾಕೆ ಈ ಲ್ಯಾಕ್ಟೇಷನ್, ಇಂಟೆನ್ಸ್ ಲ್ಯಾಕ್ಟೇಷನ್ ಟೈಮಲ್ಲಿ ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ನೋಡುವಂಥದ್ದು? ಯಾಕಂದರೆ ಪ್ರೊಲ್ಯಾಕ್ಟಿನ್ ಹಾರ್ಮೋನಿಂದ. ಓಕೆ, so therefore as long as the mother breastfeeds the child fully, chances of the conception are almost nil. However, the chances of failure is also very high. Okay, so maximum period ಎಷ್ಟು ಅಂದರೆ 6 months ವರೆಗೆ, ಅಂದರೆ soon after the delivery up till 6 months there is chance of absence of menstrual cycle. ಸೊ ಈ ಟೈಮಲ್ಲಿ ಕಾಯ್ಟಸ್ ಏನಾದರೂ ಆದರೆ there is absence of pregnancy as well. ಆದರೆ ಇದು 100% ಏನು ಎಫೆಕ್ಟಿವ್ ಸಹ ಅಲ್ಲ, ಯಾಕಂದರೆ ಚಾನ್ಸಸ್ ಆಫ್ ಫೇಲ್ಯೂರ್ ಇಸ್ ಆಲ್ಸೋ ವೆರಿ ಹೈ. ಓಕೆ, ಸೊ ದಿಸ್ ಮೆಥಡ್ ಆರ್ ಆಲ್ಸೋ ಯೂಸ್ಫುಲ್ however. So that is about lactational amenorrhea. As no medicines or devices are used in these natural method, side effect ಇರೋದಿಲ್ಲ, ಆದರೆ ಚಾನ್ಸಸ್ ಆಫ್ ಫೇಲ್ಯೂರ್ ಆಫ್ ಎನಿ ಆಫ್ ದಿಸ್ ಮೆಥಡ್ ಇಸ್ ಆಲ್ಸೋ ವೆರಿ ಹೈ. ಯಾಕಂದರೆ ಫಸ್ಟ್ ನಾವು ಫಸ್ಟ್ ಮೆಥಡ್ ಯಾವ್ದು ನೋಡಿದ್ವಿ ನಾವು? ಪೀರಿಯಡ್, ಏನು ಪೀರಿಯಡ್ ಅದು? ಪೀರಿಯಾಡಿಕ್ ಎಬ್ಸ್ಟಿನೆನ್ಸ್. ಸೊ ಪೀರಿಯಾಡಿಕ್ ಎಬ್ಸ್ಟಿನೆನ್ಸಲ್ಲಿ ಫರ್ಟೈಲ್ ಪೀರಿಯಡ್ 10 to 17th ಡೇ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ನಾವು ಹೇಳೋ ಹಾಗಿಲ್ಲ. ಎಲ್ಲರ ಮೆನ್ಸ್ಟ್ರುವಲ್ ಸೈಕಲ್ ಸೇಮ್ ಅಲ್ವಾ? ಸೊ ಪೀರಿಯಡ್ ಆಫ್ ಚಾನ್ಸಸ್ ಆಫ್ ಫೇಲ್ಯೂರ್ ಇಸ್ ಹೈ. ವಿಡ್ರಾವಲ್ ಅಥವಾ ಕಾಯ್ಟಸ್ ಇಂಟರಪ್ಟಸ್ ಅಲ್ಲಿ ಸಹ
there is chance of failure. Lactational amenorrheadallu there is chance. Some people start showing menstrual cycle soon after 2 months after delivery of the baby. Some people start showing menstrual cycle after 1 year after the delivery of the baby. Okay, so chances is also very high. The failure of this methods is also very high. Next ಬರುವಂಥದ್ದು ಆರ್ಟಿಫಿಷಿಯಲ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಅದರಲ್ಲಿ ಬ್ಯಾರಿಯರ್ ಮೆಥಡ್ ಅಂತ ದ ಫಸ್ಟ್ ಟೈಪ್. ಬ್ಯಾರಿಯರ್ ಮೆಥಡ್ ಏನಿದೆ, ಆಸ್ ಅ ನೇಮ್ ಸೇ, ದೇರ್ ಇಸ್ ಗೋಯಿಂಗ್ ಟು ಬಿ ಬ್ಯಾರಿಯರ್. Okay, so in barrier method, ovum and sperms are prevented from physically meeting with the help of barriers. So ಕೆಲವು ಟೈಪ್ಸ್ ಇದೆ ಇದರಲ್ಲಿ. ಕಾಂಡಮ್ಸ್, ವಾಲ್ಸ್, ಡಯಾಫ್ರಮ್ಸ್, ಇದೆಲ್ಲ. ಓಕೆ, ಸೊ ಐ ರಿಪೀಟ್, ಬ್ಯಾರಿಯರ್ ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ. ನೀಟ್ 2023, ನೀಟ್ 2019 ಕ್ವೆಶನ್ಸ್ ಬಂದಿದೆ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಮೆಥಡ್. ಸೊ ಕಾಂಬಿನೇಷನ್ ಆಫ್ ಡಿಫರೆಂಟ್ ಕಾಂಟ್ರಾಸೆಪ್ಟಿವ್ ಏನು ಈ ಥರದ ಕ್ವೆಶನ್ ಜಾಸ್ತಿ ಬರುವಂಥದ್ದು. ಸೊ ಆಗ ದೇ ವಿಲ್ ಆಲ್ಸೋ ಆ್ಯಡ್ ಅಬೌಟ್ ದ ಬ್ಯಾರಿಯರ್ ಮೆಥಡ್. ಸೊ ಕಾಂಡಮ್ಸ್ ಅಂತ ಹೇಳುವಂಥದ್ದು ಒಂದು ಥರದ ಬ್ಯಾರಿಯರ್ ಮೆಥಡ್. ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಕಾಂಡಮ್ಸ್ ಆರ್ ಅವೈಲೇಬಲ್. ಥಿನ್ ರಬ್ಬರ್ ಲೇಟೆಕ್ಸ್ ಶೀತ್ are being used to cover the penis in the case of male, or in the case of female it is vagina and cervix is being covered. So just before coitus, so that the ejaculated semen would not enter into the female, okay, female reproductive tract. So this can prevent contraception. Nirodh anta heಳುವಂತದ್ದು very popular brand of male condoms. So use of condoms has been increased in recent years because it can also prevent STDs. ಹಾಗೆ ಮೇಲ್ ಮತ್ತು ಫಿಮೇಲ್ ಕಾಂಡಮ್ಸ್ ಏನಿದೆ, they will be providing privacy, they are disposable and they are self-inserted. That is why they are able to maintain the privacy. Okay. So, ನಂತರ set of barrier method ಬರುವಂಥದ್ದು after male and female condoms, that is diaphragms, vaults and cervical caps. So, they can't prevent STD, very important. They can't prevent STD. Okay. However, they are also self-inserted, made up of rubber. So ಇದೆಲ್ಲ ಫಿಮೇಲ್ ಬ್ಯಾರಿಯರ್ ಮೆಥಡ್, ವಾಲ್ಟ್, ಸರ್ವೈಕಲ್ ಕ್ಯಾಪ್, ಡಯಾಫ್ರಮ್. ಸೊ ದೇ ಆರ್ ಬೀನ್ ಇನ್ಸರ್ಟೆಡ್ ಇನ್ ಟು ಫಿಮೇಲ್ ಪ್ರೊಡಕ್ಟಿವ್ ಟ್ರ್ಯಾಕ್ ಟು ಕವರ್ ದ ಸರ್ವಿಕ್ಸ್ ಡ್ಯೂರಿಂಗ್ ದ ಕಾಯ್ಟಸ್. ದೇ ಪ್ರಿವೆಂಟ್ ದ ಕಾನ್ಸೆಪ್ಷನ್ ಬೈ ಬ್ಲಾಕಿಂಗ್ ದ ಎಂಟ್ರಿ ಆಫ್ ದ ಸ್ಪರ್ಮ್ ಥ್ರೂ ದ ಸರ್ವಿಕ್ಸ್. ದೇ ಆರ್ ರಿಯೂಸೇಬಲ್. ಕಾಂಡಮ್ಸ್ ಆರ್ ಡಿಸ್ಪೋಸೇಬಲ್, ಇದು ರಿಯೂಸೇಬಲ್. ಓಕೆ, ವೆರಿ ಇಂಪಾರ್ಟೆಂಟ್. ದೇ can't ಪ್ರಿವೆಂಟ್ STD. ತುಂಬ ಸಲ ಕ್ವೆಶನ್ ಬಂದಿದೆ, ಅದಕ್ಕೆ ನಾನು ಆ್ಯಡ್ ಮಾಡಿರುವಂಥದ್ದು, ನೀವು ಬರ್ಕೊಳ್ಳಿ ನಿಮ್ಮ NCERTಯಲ್ಲಿ. ಸೊ ಸ್ಪರ್ಮೈಸೈಡಲ್ ಕ್ರೀಮ್ಸ್, ಜೆಲ್ಲೀಸ್, ಫೋಮ್ಸ್ ಅಂತ ಹೇಳೋ ಕೆಮಿಕಲ್ ಮೆಥಡ್ ಅನ್ನ ಈ ಬ್ಯಾರಿಯರ್ ಮೆಥಡ್ ಜೊತೆಗೆ ಯೂಸ್ ಮಾಡೋದ್ರಿಂದ there is going to be increase in their contraceptive efficiency. Spermicidal creams, jellies and foams are usually used along with the barrier method, that is along with these 3 type of barrier method to increase the contraceptive efficiency. So I repeat, barrier method is very important. Specific ಆಗಿ ವಾಲ್ಟ್ ರಿಲೇಟೆಡ್ ಆಗಿ ನೀಟ್ 2021 ಅಲ್ಲಿ ಕ್ವೆಶನ್ ಬಂದಿದೆ. ಡಯಾಫ್ರಮ್ ರಿಲೇಟೆಡ್ ಆಗಿ ನೀಟ್ 2022 ಅಲ್ಲಿ ಕ್ವೆಶನ್ ಬಂದಿದೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ನಾವು ಆರ್ಟಿಫಿಷಿಯಲ್ ಮೆಥಡ್ ಅಂಡರ್ ಬ್ಯಾರಿಯರ್ ಮೆಥಡ್ ನೋಡಿ ಆಯಿತು. ಅದಕ್ಕೂ ಮುಂಚೆ ನ್ಯಾಚುರಲ್ ಮೆಥಡ್ ನೋಡಿ ಆಯಿತು. ನಾವು ಕಮಿಂಗ್ ಟು ಬ್ಯಾರಿಯರ್ ಮೆಥಡ್, ಏನದು ಆರ್ಟಿಫಿಷಿಯಲ್ ಮೆಥಡಲ್ಲಿ ದ ಸೆಕೆಂಡ್ ಟೈಪ್ ಇಸ್ IUD, ಇಂಟ್ರಾಯುಟರೈನ್ ಡಿವೈಸ್. ಸೂಪರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀಟ್ 2023 ಇಂದ ಹಿಡಿದು 2017 ಅಂದರೆ 5, 6, 7, 8 ವರ್ಷದಿಂದ ಕ್ವೆಶನ್ ಕಂಟಿನ್ಯೂಸ್ ಆಗಿ ಈ ಕಾನ್ಸೆಪ್ಟಿಂದ ಬರ್ತಾ ಇದೆ. ಇಂಟ್ರಾಯುಟರೈನ್ ಡಿವೈಸಸ್ ಇಂದ ಬರ್ತಾ ಇದೆ. ಆಸ್ ಅ ನೇಮ್ ಸೇ, ದಿಸ್ ಇಸ್ ಬೀನ್ ಇನ್ಸರ್ಟೆಡ್ ಇನ್ ದ ಯುಟರಸ್ ಥ್ರೂ ವೆಜೈನಾ. ದೀಸ್ IUDs ಆರ್ ಪ್ರೆಸೆಂಟ್ಲಿ ಅವೈಲೇಬಲ್ ಇನ್ ದ ಡಿಫರೆಂಟ್ ಫಾರ್ಮ್ಸ್. ನಾನ್ ಮೆಡಿಕೇಟೆಡ್ IUD ಯಾವುದು? ಲಿಪಸ್ ಲೂಪ್. ನೀಟ್ 2022 ಅಲ್ಲಿ ಕ್ವೆಶನ್ ಬಂದಿದೆ. ಕಾಪರ್ ರಿಲೀಸಿಂಗ್ IUD ಇಸ್ ಅ ಸೆಕೆಂಡ್ ಟೈಪ್ ಆಫ್ IUD. ಎಕ್ಸಾಂಪಲ್ ಕಾಪರ್ T, ಕಾಪರ್ 7, multilode 375. Hormone releasing IUD, third type. LNG20 progestasert. Example. IUD ಹೇಗೆ ಆಕ್ಟ್ ಮಾಡುತ್ತೆ, ಹೇಗೆ ಇದು ಕಾಂಟ್ರಾಸೆಪ್ಷನ್ ಅನ್ನು ಸ್ಟಾಪ್ ಮಾಡುತ್ತೆ ಅಂದರೆ, ದ ಇನ್ಕ್ರೀಸ್ ಫ್ಯಾಗೋಸೈಟೋಸಿಸ್ ಆಫ್ ದ ಸ್ಪರ್ಮ್ಸ್ ವಿದಿನ್ ದ ಯುಟರಸ್. ಆ್ಯಂಡ್ ಕಾಪರ್ ಅಯಾನ್ಸ್ ಏನಿದೆ, ಕಾಪರ್ ರಿಲೀಸಿಂಗ್ IUD ಇಂದ ಪ್ರೊಡ್ಯೂಸ್ ಆಗುವಂತಹ ಕಾಪರ್ ಅಯಾನ್ಸ್, ದೇ ವಿಲ್ ಬಿ ಸಪ್ರೆಸಿಂಗ್ ದ ಸ್ಪರ್ಮ್ ಮೊಟಿಲಿಟಿ ಆ್ಯಂಡ್ ದೇ ವಿಲ್ ಬಿ ರೆಡ್ಯೂಸಿಂಗ್ ದ ದೇ ವಿಲ್ ಬಿ ಸಪ್ರೆಸಿಂಗ್ ದ fertilizing capacity of the sperm. Hormone releasing IUD ಹೇಗೆ ಆಕ್ಟ್ ಮಾಡುತ್ತೆ ಅಂದರೆ, ದೇ ರಿಲೀಸ್ ಹಾರ್ಮೋನ್ಸ್
and these hormones, they will be making the uterus unsuitable for the implantation and cervix hostile for the sperms. ಸೊ ಇದೊಂದು ಥರದ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾವುದು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಮೆಥಡ್? ದ್ಯಾಟ್ ಇಸ್ IUD. ಸ್ಪೆಸಿಫಿಕಲಿ ಇನ್ ಇಂಡಿಯಾ ಇದು ಐಡಿಯಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಯಾಕೆ? ಬಿಕಾಸ್ ದೇ ಆರ್ ಏಬಲ್ ಟು ಗಿವ್ ದ ಗ್ಯಾಪ್ ಬಿಟ್ವೀನ್ ದ ಚಿಲ್ಡ್ರನ್ ಆ್ಯಂಡ್ ದೇ ವಿಲ್ ಬಿ ಏಬಲ್ ಟು ಡಿಲೇ ದ pregnancy. So that is why it is most widely accepted method. ಯಾವುದು ಮೋಸ್ಟ್ ವೈಡ್ಲಿ ಆಕ್ಸೆಪ್ಟೆಡ್ ಮೆಥಡ್? ಯಾವುದು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂದರೆ ದಟ್ ಇಸ್ IUD. ಓಕೆ, ಬರ್ಕೊಳ್ಳಿ ಒಂದು ಕಡೆ. ಇಲ್ಲಿ ಆಲ್ರೆಡಿ ಇದೆ ವೈಡ್ಲಿ ಆಕ್ಸೆಪ್ಟೆಡ್ ಕಾಂಟ್ರಾಸೆಪ್ಟಿವ್ ಯಾವುದು? ಇದು ಐಡಿಯಲ್. ಓಕೆ, ನೆಕ್ಸ್ಟ್ ಓರಲ್ ಕಾಂಟ್ರಾಸೆಪ್ಟಿವ್ ಬಗ್ಗೆ ನೋಡುವ. ದಟ್ ಇಸ್ ದ third type of contraceptive method that comes under artificial. Okay, oral contraceptive, as the name say, oral administration of the small doses of either progestogen or estrogen progestogen combination. Progesterone alla progestogen ಆಯ್ತಾ. ಸೊ ಪ್ರೊಜೆಸ್ಟಿರಾನ್ ಮತ್ತು ಪ್ರೊಜೆಸ್ಟ್ರೋಜನ್ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ, ಪ್ರೊಜೆಸ್ಟ್ರೋಜನ್ ಇಸ್ ವೆರಿ ಸಿಮಿಲರ್ ಟು ಪ್ರೊಜೆಸ್ಟಿರಾನ್. ಆದರೆ ಈ ಪ್ರೊಜೆಸ್ಟ್ರೋಜನ್ ಕ್ಯಾನ್ ಬಿ ಐದರ್ ನ್ಯಾಚುರಲಿ ಪ್ರೆಸೆಂಟ್ ಆರ್ ಆರ್ಟಿಫಿಷಿಯಲಿ ಕ್ಯಾನ್ ಬಿ ಮೇಡ್. ಆದರೆ ಪ್ರೊಜೆಸ್ಟಿರಾನ್ ಆರ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ದ ಬಾಡಿ. ಪ್ರೊಜೆಸ್ಟ್ರೋಜನ್ ಕ್ಯಾನ್ ಬಿ ನ್ಯಾಚುರಲಿ ಪ್ರೆಸೆಂಟ್ ಆರ್ ಆರ್ಟಿಫಿಷಿಯಲಿ ಕ್ಯಾನ್ ಬಿ ಮೇಡ್. ಸೊ ಇದು ಆರ್ಟಿಫಿಷಿಯಲ್ ಆಗಿ ಮಾಡಿರುವಂತಹ ಪ್ರೊಜೆಸ್ಟ್ರಾನ್ ಥರಾನೇ ಇರುವಂತಹ ಒಂದು ಥರದ ಹಾರ್ಮೋನ್. ಸೊ ಐದರ್ ದ ಕಾಂಬಿನೇಷನ್ ಆಫ್ ದ ಪ್ರೊಜೆಸ್ಟ್ರೋಜನ್ ಆ್ಯಂಡ್ ಎಸ್ಟ್ರೋಜನ್ ಆರ್ ದ ಪ್ರೊಜೆಸ್ಟ್ರೋಜನ್ alone will be used in this particular pills. Okay, and it should be ಟೇಕನ್ ಇನ್ ದ ಫಾರ್ಮ್ ಆಫ್ ಅ ಟ್ಯಾಬ್ಲೆಟ್. ಇದಕ್ಕೆ ಓರಲ್ ಕಾಂಟ್ರಾಸೆಪ್ಟಿವ್ ಅಂತ ಹೆಸರು. ಯಾರು ತಗೊಳ್ಬೇಕಾಗಿರುವಂಥದ್ದು? ಇದು ಫಿಮೇಲ್ಸ್, ನಾಟ್ ಮೇಲ್ಸ್. ಸೊ ಫಿಮೇಲ್ಸ್ ಶುಡ್ ಬಿ ಟೇಕಿಂಗ್ ದಿಸ್. ಸೊ ಈ ಓರಲ್ ಕಾಂಟ್ರಾಸೆಪ್ಟಿವ್ ಅಲ್ಲಿ ಎರಡು ಥರದ ಪಿಲ್ಸ್ ಅನ್ನು ನಾವು ನೋಡ್ತೇವೆ. ಎರಡು ಥರದ ಓರಲ್ ಕಾಂಟ್ರಾಸೆಪ್ಟಿವ್ ಅನ್ನು ನೋಡ್ತೇವೆ. ಒಂದು 21 days ತಗೊಳ್ಬೇಕಾಗಿರುವಂಥದ್ದು. ಸೊ ಪಿಲ್ಸ್ ಹ್ಯಾವ್ ಟು ಬಿ ಟೇಕನ್ ಡೈಲಿ ಫಾರ್ ಪೀರಿಯಡ್ ಆಫ್ 21 days, ಪ್ರಿಫರೇಬ್ಲಿ ವಿದಿನ್ ದ ಫಸ್ಟ್ 5 days ಆಫ್ ಮೆನ್ಸ್ಟ್ರುವಲ್ ಸೈಕಲ್ ವಿತ್ ಅ ಗ್ಯಾಪ್ ಆಫ್ 7 days. ಅಂದರೆ ಮೆನ್ಸ್ಟ್ರುವೇಷನ್ ಆಗ್ತಾ ಇರುವಾಗ ಇದನ್ನ ತಗೊಳ್ಳಿಕ್ಕಿಲ್ಲ. ಇಟ್ ಹ್ಯಾಸ್ ಟು ಬಿ ರಿಪೀಟೆಡ್ ಇನ್ ದ ಸೇಮ್ ಪ್ಯಾಟರ್ನ್ ಟಿಲ್ ದ ಫಿಮೇಲ್ ಡಿಸೈರ್ಸ್ ಟು ಪ್ರಿವೆಂಟ್ ದ ಕಾನ್ಸೆಪ್ಷನ್. ಓಕೆ, ಇದು ಹೇಗೆ ಆಕ್ಟ್ ಮಾಡುತ್ತೆ ಅಂದರೆ, ದೇ ವಿಲ್ ಬಿ ಇನ್ಹಿಬಿಟಿಂಗ್ ಓವ್ಯುಲೇಷನ್, ಇಂಪ್ಲಾಂಟೇಷನ್, ಆಸ್ ವೆಲ್ ಆಸ್ ದೇ ವಿಲ್ ಬಿ ಆಲ್ಟರಿಂಗ್ ದ ಕ್ವಾಲಿಟಿ ಆಫ್ ದ ಸರ್ವೈಕಲ್ ಮ್ಯೂಕಸ್ ಟು ಪ್ರಿವೆಂಟ್ ಆ್ಯಂಡ್ ರಿಟಾರ್ಡ್ ದ ಸ್ಪರ್ಮ್. ದಟ್ ಇಸ್ ದ ಆಕ್ಷನ್ ಆಫ್ ದಿಸ್ 21 days pill. ಓಕೆ, ಇನ್ನೊಂದು ಥರದ ದಿಸ್ ಇಸ್ ವೆರಿ ಎಫೆಕ್ಟಿವ್ ಆ್ಯಂಡ್ ಲೆಸ್ ಸೈಡ್ ಎಫೆಕ್ಟ್ ಇರುವಂಥದ್ದು. ಓಕೆ, ವೆಲ್ ಆಕ್ಸೆಪ್ಟೆಡ್ ಬೈ ದ ಫಿಮೇಲ್ಸ್. ಇನ್ನೊಂದು ಥರದ ಪಿಲ್ಸ್ ಇದೆ, ದಟ್ ಇಸ್ ಸಹೇಲಿ. CDRI ಅವರು ಮಾಡಿರುವಂಥದ್ದು. ಸೊ ಸಹೇಲಿ ಏನಿದೆ, ಇಟ್ ಇಸ್ ನಾನ್ ಸ್ಟಿರಾಯ್ಡಲ್, ಫಿಮೇಲ್ಸ್ ತಗೊಳ್ಳುವಂಥದ್ದು. ಬಟ್ ದಿಸ್ ಇಸ್ ಅ ಒನ್ಸ್ ಅ ವೀಕ್ ಪಿಲ್. ಇದು ಒನ್ಸ್ ಇನ್ ಅ ವೀಕ್ ತಗೊಳ್ಳುವಂತಹ ಪಿಲ್. ಇದು 21 days ತಗೊಳ್ಳುವಂತಹ ಪಿಲ್. ಓಕೆ, ವೆರಿ ಫ್ಯೂ ಸೈಡ್ ಎಫೆಕ್ಟ್ ಇರುವಂಥದ್ದು, ಹೈ ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ ಇರುವಂಥದ್ದು, ಒನ್ಸ್ ಅ ವೀಕ್ ಪಿಲ್. ಓಕೆ, ಸೊ ಒನ್ಸ್ ಅ ವೀಕ್ ಪಿಲ್ ಯಾವುದು? ಸಹೇಲಿ. ಈ 21 days ತಗೊಳ್ಳುವಂಥದ್ದು, ದೇ ಆರ್ ಡಿಫ್ರೆಂಟ್. ಓಕೆ, ಗ್ಯಾಪ್ ಕೊಡುವಂಥದ್ದು 7 days ಮೆನ್ಸ್ಟ್ರುವೇಷನ್ ಆಗ್ತಾ ಇರುವಾಗ. ಓಕೆ, ಸೊ ದ್ಯಾಟ್ ಇಸ್ ಅಬೌಟ್ ದ ಓರಲ್ ಕಾಂಟ್ರಾಸೆಪ್ಟಿವ್. ಸೊ ಇಮೇಜ್ ಸಹ ಕೇಳ್ಬೋದು ಕೆಲವು. ಇದು ಕಾಂಡಮ್ಸ್ ಫಾರ್ ದ ಮೇಲ್, ಈ ಥರ ಪೆನಿಸನ್ನು ಕವರ್ ಮಾಡಲಿಕ್ಕೆ ಇರುವಂಥದ್ದು. ದಿಸ್ ಇಸ್ ಕಾಂಡಮ್ ಫಾರ್ ದ ಫಿಮೇಲ್. ಓಕೆ, ಇಲ್ಲಿ ಎರಡು ಕಡೆ ಈ ಥರ ಓಪನಿಂಗ್ ಥರ ಕಾಣಿಸ್ತಾ ಇರೋ ಇದು ಇದೆ. ನೆಕ್ಸ್ಟ್ ಇಸ್ IUD. ಇಲ್ಲಿ ನಾನು ಇಮೇಜ್ ಕಟ್ ಆಗಿದೆ. IUD ಸುಮ್ಮನೆ ಈ ಥರ ಇರುತ್ತೆ. IUD ವಿಲ್ ಸಿಂಪ್ಲಿ ಲುಕ್ ಲೈಕ್ ದಿಸ್. ಓಕೆ, ಅದಕ್ಕೆ ಕಾಪರ್ ಟೀ ಅಂತೆಲ್ಲ ಹೆಸರು. ಯಾಕಂದರೆ ಕೆಲವು ಸಮ್ ಆಫ್ ದೆಮ್ ಲುಕ್ ಲೈಕ್ ಅ ಟೀ. ದಿಸ್ ಇಸ್ ಅ ಕಾಪರ್ ಟೀ ಇಮೇಜ್. ಆ್ಯಕ್ಚುಲಿ ದಿಸ್ ಇಸ್ ಅನ್ IUD. ಓಕೆ, ಹೆಚ್ಚಾಗಿರುವಂತಹ ಎಲ್ಲ IUD ದೇ ಲುಕ್ ಲೈಕ್ ಅ ಟೀ ಓನ್ಲಿ. ಓಕೆ, ಸಮ್ ಆಫ್ ದೆಮ್ ಲುಕ್ ಲೈಕ್ ಅ ಲೂಪ್, ಲೈಕ್ ಅ ಲಿಪಸ್ ಲೂಪ್ ಇಸ್ ಆ್ಯಕ್ಚುಲಿ ಅ ಲೂಪ್, ಆರ್ ದೇ ಲುಕ್ ಲೈಕ್ ಟೀ. ನೆಕ್ಸ್ಟ್, ಸೊ ಇಲ್ಲಿಗೆ ಓರಲ್ ಕಾಂಟ್ರಾಸೆಪ್ಟಿವ್ ಆಯಿತು. ನೆಕ್ಸ್ಟ್ ವಿ ವಿಲ್ ಬಿ ಸೀಯಿಂಗ್ ಅಬೌಟ್ ಇಂಪ್ಲಾಂಟ್ಸ್ ಆ್ಯಂಡ್ ಇಂಜೆಕ್ಟೇಬಲ್ಸ್. ನೀಟ್ 2020 ಕ್ವೆಶನ್ ಬಂದಿದೆ. ಸಹೇಲಿ ರಿಲೇಟೆಡ್ ಆಗಿ ನೀಟ್ 2018, 2023 ಅಲ್ಲಿ ಬಂದಿದೆ. ಓರಲ್ ಕಾಂಟ್ರಾಸೆಪ್ಟಿವ್ ಆಗಿ ಇನ್ ಜನರಲ್ ಆಗಿ ನೀಟ್ 2023, 2022, 2020, 2019, 2018 ಅಲ್ಲಿ ಕಂಟಿನ್ಯೂಸ್ ಆಗಿ ಓರಲ್ ಕಾಂಟ್ರಾಸೆಪ್ಟಿವ್ ಇಂದ ಕ್ವೆಶನ್ಸ್ ಬರ್ತಾ ಇದೆ. ನೆಕ್ಸ್ಟ್ ವಿ ವಿಲ್ ಬಿ ಸೀಯಿಂಗ್ ಅಬೌಟ್ ಇಂಪ್ಲಾಂಟ್ಸ್ ಆ್ಯಂಡ್ ಇಂಜೆಕ್ಟೇಬಲ್ಸ್, ನೀಟ್ 2020 ಕ್ವೆಶನ್. ಸೊ ಪ್ರೊಜೆಸ್ಟ್ರೋಜನ್ಸ್ ಪುನಃ ತಗೊಳ್ಳುವಂಥ ಹಾರ್ಮೋನ್ ಯಾವುದು? ಪ್ರೊಜೆಸ್ಟಿರಾನ್ ಅಲ್ಲ, ಪ್ರೊಜೆಸ್ಟ್ರೋಜನ್ಸ್. ಎಲೋನ್ ಆರ್ ಇನ್ ಕಾಂಬಿನೇಷನ್ ವಿತ್ ದ ಎಸ್ಟ್ರೋಜನ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಬೈ ಫಿಮೇಲ್ಸ್ ಆಸ್ ಇಂಜೆಕ್ಷನ್ಸ್ ಆರ್ ಇಂಪ್ಲಾಂಟ್ಸ್ ಅಂಡರ್ ದ ಸ್ಕಿನ್. ಇದನ್ನು ಇಡುವಂಥದ್ದು. ಸೊ ದೇರ್ ಮೋಡ್ ಆಫ್ ಆಕ್ಷನ್ ಇಸ್ ಸಿಮಿಲರ್ ಟು ದ್ಯಾಟ್ ಆಫ್ ಪಿಲ್ಸ್. ಆದರೆ ಈ ಥರದ ಕಾಂಟ್ರಾಸೆಪ್ಟಿವ್ ಇಂಪ್ಲಾಂಟ್ಸ್ ಇಂಜೆಕ್ಟೇಬಲ್ಸ್ ದೇ ಆರ್ ಮೋರ್ ಎಫೆಕ್ಟಿವ್
because the effective periods are much longer. Okay, so that is about implants and injectables. So administration of the progestogen and the same combination of the progestogen and estrogen combinations or IUDs within 72 hours of coitus will be act like a best emergency contraceptive. ಸೊ ಮಾರ್ನಿಂಗ್ ಆಫ್ಟರ್ ಪಿಲ್ ಅಂತ ಕರೀತಾರೆ ಈ ಥರದ ಕಾಂಟ್ರಾಸೆಪ್ಟಿವ್ಗೆ, ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಗೆ. ಸೊ ವಿದಿನ್ 72 ಅವರ್ಸ್ ಆಫ್ ಕಾಂಟ್ರಾಸೆಪ್ಷನ್ IUDಯನ್ನು ಯೂಸ್ ಮಾಡೋದ್ರಿಂದ ಅಥವಾ ಅಡ್ಮಿನಿಸ್ಟ್ರೇಷನ್ ಆಫ್ ಈ ಹಾರ್ಮೋನ್ಸ್ ಕಾಂಬಿನೇಷನ್ ಆಫ್ ಪ್ರೊಜೆಸ್ಟ್ರೋಜನ್ ಎಸ್ಟ್ರೋಜನ್ ಅಥವಾ ಪ್ರೊಜೆಸ್ಟ್ರೋಜನ್ ಅನ್ನು ಯೂಸ್ ಮಾಡೋದ್ರಿಂದ ಇಟ್ ಕ್ಯಾನ್ ಪ್ರಿವೆಂಟ್ ಪ್ರೆಗ್ನೆನ್ಸಿ ಇನ್ ದ ಕೇಸ್ ಆಫ್ ರೇಪ್ ಕೇಸ್ ಆರ್ ಎನಿ ಕ್ಯಾಶುವಲ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್. ಓಕೆ, ಸೊ ನಾವು ಕಮಿಂಗ್ ಟು ದ ಲಾಸ್ಟ್ ಕಾಂಟ್ರಾಸೆಪ್ಟಿವ್ ಮೆಥಡ್, ದಟ್ ಇಸ್ ಸ್ಟೆರಿಲೈಸೇಷನ್. ಓಕೆ, ಸರ್ಜಿಕಲ್ ಮೆಥಡ್ ಅಂತ ಕರೀತಾರೆ. ಫಿಮೇಲ್ ಮೇಲಲ್ಲಿ ಮಾಡುವಂಥದ್ದು, ಎರಡು ಥರದ ಜನರಲ್ಲಿ ಮಾಡಬಹುದು. ಟರ್ಮಿನಲ್ ಮೆಥಡ್ ಇದು ಟು ಪ್ರಿವೆಂಟ್, ಲಾಸ್ಟ್ ಮೆಥಡ್ ಇಟ್ ಈಸ್ ಇರ್ರಿವರ್ಸಿಬಲ್ ಆ್ಯಂಡ್ ಇದನ್ನ ಸ್ಟೆರಿಲೈಸೇಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇದು ಮಾಡಿದ ಮೇಲೆ ಮಕ್ಕಳಾಗೋದಿಲ್ಲ. ಇಟ್ ಇಸ್ ನಾಟ್ ರಿವರ್ಸಿಬಲ್, ಇಟ್ ಇಸ್ ಇರ್ರಿವರ್ಸಿಬಲ್. ಪ್ರೆಗ್ನೆಂಟ್ ಪುನಃ ಆಗ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ, ಕಮ್ಮಿ ಇರುವಂಥದ್ದು. ಸೊ ಏನು ಮಾಡುವಂಥದ್ದು ಅಂದರೆ ಇಲ್ಲಿ ಮೇಯ್ನ್ ಆಗಿ ಹೇಗೆ ಆ್ಯಕ್ಟ್ ಮಾಡುತ್ತೆ ಇದು ಅಂದರೆ ಸರ್ಜಿಕಲ್ ಇಂಟರ್ವೆನ್ಷನ್ ಬ್ಲಾಕ್ಸ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದೇರ್ ಬೈ ಪ್ರಿವೆಂಟ್ ಕನ್ಸೆಪ್ಷನ್. ಸೊ ಬೇಸಿಕಲಿ ದೇ ವಿಲ್ ಬಿ ಬ್ಲಾಕಿಂಗ್ ದ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್. ಸೊ ವ್ಯಾಸೆಕ್ಟೊಮಿ ಮತ್ತು ಟ್ಯುಬೆಕ್ಟೊಮಿ ಅಂತ ಎರಡು. ವಾಸ್ ಡಿಫರೆನ್ಸನ್ನು ಕಟ್ ಮಾಡಿ ಟೈ ಮಾಡೋದು ವ್ಯಾಸೆಕ್ಟೊಮಿ. ಟ್ಯುಬೆಕ್ಟೊಮಿ ಅಂದರೆ ಫೆಲೋಪಿಯನ್ ಟ್ಯೂಬನ್ನು ಕಟ್ ಮಾಡಿ ಟೈ ಮಾಡುವಂಥದ್ದು. ಫೆಲೋಪಿಯನ್ ಟ್ಯೂಬ್ ಇಸ್ ಬಿನ್ ಟೈಡ್ ಆ್ಯಂಡ್ ಕಟ್. ವಾಸ್ ಡಿಫರೆನ್ಸ್ ಇಸ್ ಬಿನ್ ಟೈಡ್ ಆ್ಯಂಡ್ ಕಟ್. ಓಕೆ, ಕಟ್ ಆ್ಯಂಡ್ ಟೈಡ್ ಆ್ಯಂಡ್ ಕಟ್ ಒಂದೇ. ಸೊ ಟ್ಯುಬೆಕ್ಟೊಮಿ ವ್ಯಾಸೆಕ್ಟೊಮಿ ಎರಡು. Vasectomy ಮೇಲಲ್ಲಿ a small part of the vas deferens has been removed or tied up through a small incision that has been made on the scrotum. Tubectomy small part of the fallopian tube is removed or tied up through a small incision that has been made through the abdomen or through the vagina. ಇದು highly effective ಆದರೆ ರಿವರ್ಸಿಬಿಲಿಟಿ ಇಸ್ ವೆರಿ ಪುವರ್, ಅಂದರೆ ಇದು ಇರ್ರಿವರ್ಸಿಬಲ್. ಸರ್ಜಿಕಲ್ ಮೆಥಡ್ ರಿಲೇಟೆಡ್ ಆಗಿ ಕ್ವೆಶನ್ ಕೇಳಿದರೆ ನೀಟ್ 2023 ನೀಟ್ 2020 ಅಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ನಂತರ they have given different type of side effects of contraception. So ಏನೇ ಕಾಂಟ್ರಾಸೆಪ್ಷನ್ ತಗೊಂಡ್ರು we have to take from the qualified medical professionals. We know that. One must also remember that contraception are not regular requirement for the maintenance of the reproductive health. Very valuable statement ನೋಡಿ, ಅದಕ್ಕೆ ಅಂಡರ್ಲೈನ್ ಮಾಡ್ತಾ ಇದ್ದೇನೆ. ಓಕೆ, ಇದು ರಿಪ್ರೊಡಕ್ಟಿವ್ ಹೆಲ್ತ್ಗೆ ಎಸೆನ್ಷಿಯಲ್ ಅಲ್ಲ. Okay, it is not regular requirement for the maintenance of reproductive health. In fact, they are practiced against the natural reproductive event. Conception, pregnancy ಎಲ್ಲ ನ್ಯಾಚುರಲ್ ಆಗಿ ಆಗುವಂಥದ್ದು. ಸೊ ಅದನ್ನು ನಾವು ಸ್ಟಾಪ್ ಮಾಡ್ತೇವೆ ಅಲ್ವಾ, ಥ್ರೂ ಟೇಕಿಂಗ್ ಕಾಂಟ್ರಸೆಪ್ಷನ್. ಸೊ ಇದರಿಂದಾಗಿ ಸೈಡ್ ಎಫೆಕ್ಟ್ ಇರುವಂಥದ್ದು ಕಾಮನ್. ಸೊ ಒನ್ ಇಸ್ ಫೋರ್ಸ್ ಟು ಯೂಸ್ ದಿಸ್ ಮೆಥಡ್ಸ್ ಟು either to prevent pregnancy or to delay or space pregnancy due to personal reasons. So no doubt that widespread use of these methods have a significant role in checking uncontrolled growth of population. However, their possible side effects, ill effects are nausea, vomiting sensation. Side effect nodi, nausea, abdominal pain, breakthrough bleeding, irregular menstrual bleeding. ಸೆಲ್ಫ್ ಎಕ್ಸ್ಪ್ಲನೇಟರಿ ಅಲ್ವಾ, ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಸಹ ಬರ್ಬೋದು. ದೋ ನಾಟ್ ವೆರಿ ಸಿಗ್ನಿಫಿಕೆಂಟ್, should not be totally ignored. Okay, so that is about side effects of contraception. ಇದು ಒಂದ್ಸಲ ಕರೆಕ್ಟಾಗಿ ಓದ್ಕೊಳ್ಳಿ. ಇಟ್ ಕ್ಯಾನ್ ಕಮ್ ಫಾರ್ ಎಕ್ಸಾಮ್, ಕಾಂಟ್ ಇಗ್ನೋರ್. ನೆಕ್ಸ್ಟ್ ಒಂದು ಚಿಕ್ಕ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ದಟ್ ಇಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, MTP ಅಂತ ಹೆಸರು. ಸೊ MTPಗೆ ಇನ್ನೊಂದು ಹೆಸರು ಏನು, ಎಬಾರ್ಷನ್, ಇಂಡ್ಯೂಸ್ಡ್ ಎಬಾರ್ಷನ್. ಇಂಡ್ಯೂಸ್ಡ್ ಎಬಾರ್ಷನ್ ಇಸ್ ಅನಾದರ್ ನೇಮ್ of MTP. So MTP ಅಂದ್ರೇನು, intentional or voluntary termination of pregnancy before the full term is called as MTP. So 45 to 50 million of MTPs are being performed all over the world. Andre 1/5 of the total number of conceived pregnancies in a year are being terminated. Okay, obviously MTP has a significant role in reducing the population, but ಅದಕ್ಕೋಸ್ಕರ ಅಲ್ಲ ನಾವು MTPಯನ್ನು ಮಾಡಬೇಕಾಗಿರುವಂಥದ್ದು. So whether to accept or legal MTP is being still debated in many of the countries because of the emotional, ethical, religious and social issues. So government of India legalize ಮಾಡಿದ್ದಾರೆ MTPಯನ್ನು
in 1971 with some strict condition in order to avoid the misuse. Okay, such restriction is more important to check the indiscrimination and illegal female feticide which are reported very high in India. ಯಾಕೆ MTPಯನ್ನು ಮಾಡುವಂಥದ್ದು? That is to get rid of unwanted pregnancy which has happened because of the casual unprotected intercourse or because of the failure of contraceptive used during the coitus or rapes. Okay, ಇದು essential. It is MTP is essential. ಯಾವಾಗ? That is when the continuation of the pregnancy could be harmful or even fatal either to the mother or to the fetus or even both. So ಆಗ ಮಾತ್ರ MTPಯನ್ನು ಮಾಡಬೇಕಾಗಿರುವಂಥದ್ದು. That is the essentiality. Okay. So MTP ಯಾವಾಗ safe? MTP is safe within 12th week of pregnancy. That is within the first trimester MTP is safe. Second trimester ಅಲ್ಲಿ MTPಯನ್ನು ಮಾಡೋದ್ರಿಂದ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಒನ್ ಡಿಸ್ಟರ್ಬಿಂಗ್ ಟ್ರೆಂಡ್ ಏನಂದರೆ MTP ಆದ ಕೂಡಲೇ MTP ಇಸ್ ಬೀನ್ ಡನ್ ಬೈ ದ unqualified individuals. Okay, so that will be causing the issue, or it will be causing the it will be fatal to the mother. So another dangerous trend ಏನಂದ್ರೆ amniocentesis is being followed by MTP. So that is another danger trend, amniocentesis to determine the sex of the unborn child. So frequently if the fetus is found to be female, it is being followed by MTP. So amniocentesis followed by MTP, this is another dangerous trend. So such practices must be avoided. Okay, so that is about this paragraph. So two dangerous trend, ಒಂದೇನು by illegally by unqualified quacks performing MTP, ಇನ್ನೊಂದು dangerous trend amniocentesis followed by MTP. So next few lines, avoid unprotected coitus and risk factors involved in illegal providing more health facility. Okay, that's like not very important line, self explanatory. Next STD very important. NEET 2023 ಅಲ್ಲಿ ಮೂರು ಕ್ವೆಶನ್ ಬಂದಿದೆ. 2019 ಅಲ್ಲಿ 2020 ನೀಟ್ ಅಲ್ಲಿ ಕ್ವೆಶನ್ಸ್ ಬಂದಿದೆ. ಸೊ STD ಯ ಬೇರೆ ಬೇರೆ ಹೆಸರೇನು? RTI ವೆನರಲ್ ಡಿಸೀಸ್. RTI ಅಂದ್ರೇನು? ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್. VD ಅಂದ್ರೆ ವೆನರಲ್ ಡಿಸೀಸಸ್. So disease or infection which are transmitted through the sexual intercourse are collectively called as STD. So ಬೇರೆ ಬೇರೆ STDs ಇದೆ. gonorrhea, syphilis. So gonorrhea ಮತ್ತೆ syphilis ಏನು? They are bacterial STD. gonorrhea ಮತ್ತೆ syphilis. Whereas genital herpes, genital warts, okay. Trichomoniasis ಏನು? Trichomoniasis is protozoal STD. ಸೊ ಯಾಕೆ ನಾನು ಇದನ್ನ ಬರಿತಾ ಇದ್ದೇನೆ ಅಂದರೆ ಕೆಲವು ಸಲ ನೀಟಲ್ಲಿ ಕೇಳಿದ್ದಾರೆ. ಗೊನೋರಿಯಾ ಸಿಫಿಲಿಸ್ ಬ್ಯಾಕ್ಟೀರಿಯಲ್ STD, ಟ್ರೈಕೋಮೋನಿಯಾಸಿಸ್ ಇಸ್ ಪ್ರೋಟೋಸೋವಲ್ STD. ಕ್ಲೆಮಿಡಿಯಾಸಿಸ್ ಏನಿದೆ ಇದು ಸಹ ಬ್ಯಾಕ್ಟೀರಿಯಲ್ STD. ಜೆನೈಟಲ್ herpes, ಜೆನೈಟಲ್ ವ್ಯಾಟ್ಸ್, ಹೆಪಟೈಟಿಸ್ ಬಿ, HIV AIDS. ಸೊ ಇದೆಲ್ಲ ಏನು ವೈರಲ್ STD. ಓಕೆ, ಸೊ ಯಾವ ರೀತಿ STD ಸ್ಪ್ರೆಡ್ ಆಗುತ್ತೆ ಅಂದರೆ that is the transmission of STDs are by different way, by injection needles, surgical instruments, by sharing all this contaminated surgical instrument, contaminated needles from infected person, transfusion of the blood from infected mother to fetus. So idella different means of spreading of the STD. So STD alli except hepatitis B, genital herpes ಮತ್ತೆ HIV, except these three, rest all are curable. Very important. ಕಂಟಿನ್ಯೂಸ್ ಆಗಿ ಕ್ವೆಶನ್ ಬರ್ತಾ ಇದ್ದದ್ದು ಈ ಕಾನ್ಸೆಪ್ಟ್ ಇಂದ. ಓಕೆ, ಕಂಟಿನ್ಯೂಸ್ ಆಗಿ 3 ಕ್ವೆಶನ್ ಅಂತ ಹೇಳಿದೆ ಅಲ್ವಾ, ಈ ಕಾನ್ಸೆಪ್ಟ್ ಇಂದ. ಯಾವುದು ಕ್ಯೂರೇಬಲ್, ಯಾವುದು ನಾಟ್ ಕ್ಯೂರೇಬಲ್ ಅಂತ ಗೊತ್ತಿರಬೇಕು. ಜಸ್ಟ್ ಎಕ್ಸೆಪ್ಟ್ ದೀಸ್ 3 ವೈರಲ್ ಡಿಸೀಸ್, ದಟ್ ಇಸ್ ಜೆನೈಟಲ್ ಹರ್ಪಿಸ್, ಹೆಪಟೈಟಿಸ್ ಬಿ, HIV, ಉಳಿದದೆಲ್ಲ ಕ್ಯೂರೇಬಲ್, ಆದರೆ ಇದು 3 ಕ್ಯೂರೇಬಲ್ ಅಲ್ಲ. ಓಕೆ, ಕೆಲವು ಅರ್ಲಿ ಸಿಂಪ್ಟಮ್ಸ್ ಆಫ್ HIV ಏನು, HIV AIDS, ಅರ್ಲಿ ಸಿಂಪ್ಟಮ್ಸ್ ಆಫ್ ಈ STDs ಏನು ಅಂದರೆ ಇಚ್ಚಿಂಗ್, ಫ್ಲೂಯಿಡ್ ಡಿಸ್ಚಾರ್ಜ್,
slight pain, swelling, okay, in the genital region. Infected females may also can be asymptomatic. Infected females can be asymptomatic, hence may remain undetected for long. Okay, so absence or less significant symptoms in the early stages of infection. And ನಿಮಗೆಲ್ಲರೂ ಗೊತ್ತಿದೆ, ಯಾರಿಗಾರು STD ಆಗಿದೆ ಅಂತ ಗೊತ್ತಿದ್ರೆ they won't tell anyone, right? So cause of the social stigma. Okay, so there are certain complication that has been caused by STD. ಇದೆಲ್ಲ early symptoms. Complication ಎಲ್ಲ ಏನೆಲ್ಲ complication ಆಗ್ಬೋದು if you do not treat it properly or if you don't go for the treatment. That is pelvic inflammatory disease called as PID, abortion ಆಗ್ಬೋದು, stillbirth ಅಂದರೆ ಮಗು ಏನಿದೆ ಹೊಟ್ಟೆಯಲ್ಲಿ, so that will die and during the birth it would be coming out as a dead baby. Okay, ectopic pregnancy andre the development of the baby will be happening other than uterus. It can be in a fallopian tube or something like that. Okay, infertility, ಮಕ್ಕಳಾಗದೇ ಇರುವಂಥದ್ದು, even cancer. So ಇದೆಲ್ಲ ಕೆಲವು ಏನು ಹೇಳ್ತಾರೆ ಕಾಂಪ್ಲಿಕೇಶನ್ ಡ್ಯೂ ಟು STD. ಟ್ರೀಟ್ ಮಾಡಲಿಲ್ಲ ಕರೆಕ್ಟಾಗಿ, ಇಫ್ ಯು ಡು ನಾಟ್ ಟ್ರೀಟ್ ಇಟ್ ಯು ಗೆಟ್ ಟು ಸಿ ಆಲ್ ದಿಸ್ ಪ್ರಾಬ್ಲಮ್. So STDs are major threat to a healthy society. Yeah, that we know already, right? So prevention is better than cure. Related to prevention, ನಾವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ ಕರೆಕ್ಟಾಗಿ ನೋಡ್ಲಿಕ್ಕಿದ್ದೀವಿ, ಯಾಕಂದರೆ ಅಲ್ಲಿ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ HIV ವೆರಿ ವೆಲ್. ಯಾವ ಏಜ್ ಗ್ರೂಪಲ್ಲಿ STD ಜಾಸ್ತಿ? ದಟ್ ಇಸ್ ದಟ್ ಇಸ್ ಬಿಟ್ವೀನ್ 15 to ಏನಾಯಿತು between 15 to 24 years age group alli STD ಜಾಸ್ತಿ. Okay, prevention or early detection can cure these diseases. So though all persons are vulnerable to this infection, the high chances between this particular age group. Okay, don't panic, prevention is in your hand. So ಹೇಗೆಲ್ಲ ಪ್ರಿವೆಂಟ್ ಮಾಡ್ಬೋದು ಅಂತ we have got a prevention measures. Avoiding sex with unknown or multiple partners, avoiding use of condoms during intercourse. In case of any doubt, immediately go to doctor. Don't hesitate for anything. Okay, so these are the 3 measures. So now coming to the last and important concept, that is infertility. Infertility a definition anna summary alli kottidare. Okay, so infertility as discussion on reproductive health is incomplete without a mention of infertility. A large number of couples all over the world including India are infertile. They are unable to reproduce in spite of unprotected sexual cohabitation. The reasons for this could be many. Physical, ಯಾವುದೆಲ್ಲ reasons infertility reasons ಯಾವುದು ಅಂತ ಬರಬಹುದು? ಫಿಸಿಕಲ್, ಸೈಕಲಾಜಿಕಲ್, ಕಾಂಜನೈಟಲ್ ಡಿಸೀಸಸ್ ಇರ್ಬೋದು, ಬಿಕಾಸ್ ಆಫ್ ದ ಡ್ರಗ್ ಕನ್ಸಪ್ಷನ್, ಬಿಕಾಸ್ ಆಫ್ ದ ಇಮ್ಯುನಾಲಜಿಕಲ್ or even the psychological. So these are the different reasons for infertility. Okay, ಮಕ್ಕಳಾಗದೆ ಇರುವಂಥದ್ದು in spite of unprotected sexual cohabitation. That is the meaning of infertility. Okay, so in order to overcome this problem, we will see some ಇದು actually important ಅಲ್ಲ, ಯಾರು ಓದ್ತೇನೆ ಒಂದ್ಸಲ. In India often the females are blamed, but we know that boys are also males can also have certain problem alva. So specialized healthcare units, infertility clinics could help in diagnosis and corrective treatment of some of these disorders and enable these couples to have children. So however, where such corrections are not possible, couples have to go to the special technique called as ART, that is assisted reproductive technologies. So a ART under ಬರುವಂಥದ್ದು ಕೆಲವು. One is in vitro fertilization, IVF ಅಂದ್ರೆ ಏನು, in vitro fertilization ಅಂದ್ರೆ ಏನು? Fertilization outside the body in almost similar condition as that of the body is called as IVF. So IVF ಆದ ಕೂಡಲೇ ಅಂದರೆ fertilization outside the body, that is in the lab, ಆದ ಕೂಡಲೇ they go for embryo transfer. Okay, embryo transfer. So in this method, that is in the IVF, which is also known as test tube baby. So test tube baby program ಅಂದ್ರೇನು? IVF only. So IVF ಮತ್ತೆ test tube baby program is one and the same. So in IVF ಅಥವಾ test tube ಅಲ್ಲಿ ಏನು ಮಾಡ್ತಾರೆ,
ova from the wife or the donor, that is female donor, and the sperms from the husband or the male donor are being collected and are introduced. They are being kept together to induce to form a zygote. Okay, so IVF ಗೆ ಇನ್ನೊಂದು ಹೆಸರು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್. ಸೊ ಇಲ್ಲಿ ನೆಕ್ಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ, ಹೇಗೆ ಇದನ್ನ ಮಾಡುವಂಥದ್ದು, ಹೇಗೆ IVF ಅನ್ನ ಮಾಡುವಂಥದ್ದು ಅಂತ. ದಟ್ ಇಸ್ ಬೈ ಟೇಕಿಂಗ್ ದ ಓವಾ ಫ್ರಮ್ ದ ಡೋನರ್ ಆರ್ ದಿ ವೈಫ್ and taking the sperm from the husband or the male donor and getting it together to induce to produce zygote. So then under simulated condition in the laboratory, so ಈ zygote ಏನು ಫಾರ್ಮ್ ಆಗಿದೆ, ಸೊ ಇದು ಹೇಗೆ ಫಾರ್ಮ್ ಆಗಿರುವಂಥದ್ದು, ಅಂಡರ್ ದ ಸಿಮ್ಯುಲೇಟೆಡ್ ಕಂಡೀಷನ್ ಇನ್ ದ ಲ್ಯಾಬೊರೇಟರಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್. ಅದಕ್ಕೆ ಹೇಳುವಂಥದ್ದು ಟೆಸ್ಟ್ ಟ್ಯೂಬ್ ಬೇಬಿ. ಓಕೆ, ಬೇಬಿ ಹೇಗೆ ಪ್ರೊಡ್ಯೂಸ್, ಎಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಟೆಸ್ಟ್ ಟ್ಯೂಬಲ್ಲಿ, ದಟ್ ಇಸ್ ಇನ್ ದ ಲ್ಯಾಬ್ ಅಂಡರ್ ದ ಸಿಮ್ಯುಲೇಟೆಡ್ ಕಂಡೀಷನ್. ಸ್ಪರ್ಮ್ ಮತ್ತು ಓವವನ್ನು ಫರ್ಟಿಲೈಸ್ ಮಾಡುವಂಥದ್ದು. ಓಕೆ, ಸೊ ಝೈಗೋಟ್ ಆರ್ ಅರ್ಲಿ ಎಂಬ್ರಿಯೋಸ್ ದಟ್ ಇಸ್ ಅಪ್ ಟು 8 blastomere could then be transported or transferred into the fallopian tube, and this is called as zygote intrafallopian transfer. So IVF ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್. ಸೊ ಇದಾದ ಕೂಡಲೇ, ದಟ್ ಇಸ್ ಒಂದ್ಸಲ ಈ ಝೈಗೋಟ್ ಫಾರ್ಮ್ ಆದ ಕೂಡಲೇ ಈ ಝೈಗೋಟನ್ನು ಅಥವಾ ಅರ್ಲಿ ಎಂಬ್ರಿಯೋ ಅಂದರೆ ಎಷ್ಟು, ಯಾವ ಥರದ ಕಂಡೀಷನ್ ಇರುತ್ತೆ ಅರ್ಲಿ ಎಂಬ್ರಿಯೋದಲ್ಲಿ, ಅಪ್ ಟು 8 ಬ್ಲಾಸ್ಟೋಮಿಯರ್ ಸ್ಟೇಜ್. ಸೊ transferring of this staged embryo into the zygote is called as ZIFT, that is zygote intrafallopian transfer. NEET 2020 ಅಲ್ಲಿ ಕ್ವೆಶ್ಚನ್ ಬಂದಿದೆ. ಓಕೆ, ಅಥವಾ embryo which is of little more, that is embryo which is of more than 8 blastomere, little developed embryo which is of more than 8 blastomere, ಇದರನ್ನ ಯುಟರಸ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಂಟ್ರಾಯುಟರೈನ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಸೊ ಏನು IVF ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಆದಮೇಲೆ ದೇ ಗೋ ಫಾರ್ ಎಂಬ್ರಿಯೋ ಟ್ರಾನ್ಸ್ಫರ್. ಎಂಬ್ರಿಯೋ ಟ್ರಾನ್ಸ್ಫರ್ ಆರ್ ಆಫ್ 2 types, ಐದರ್ ZIFT ಯು ಕ್ಯಾನ್ ಗೋ ಫಾರ್ ಆರ್ IUT ಯು ಕ್ಯಾನ್ ಗೋ ಫಾರ್. ಜಿಫ್ಟಲ್ಲಿ ಏನು, ಝೈಗೋಟ್ ಅಥವಾ ಅರ್ಲಿ ಎಂಬ್ರಿಯೋವನ್ನು ಫೆಲೋಪಿಯನ್ ಟ್ಯೂಬಿಗೆ ಹಾಕುವಂಥದ್ದು. IUT ಅಂದ್ರೇನು, ಈ ಎಂಬ್ರಿಯೋ ವಿಚ್ ಇಸ್ ಆಫ್ ಮೋರ್ ದ್ಯಾನ್ 8 ಬ್ಲಾಸ್ಟೋಮಿಯರ್ ಇದರನ್ನ ಯುಟರಸ್ಗೆ ಹಾಕುವಂಥದ್ದಕ್ಕೆ IUT ಅಂತ ಹೇಳ್ತಾರೆ. ಓಕೆ, ಟು ಕಂಪ್ಲೀಟ್ ಇಟ್ಸ್ ಫರ್ದರ್ ಡೆವಲಪ್ಮೆಂಟ್ ದೇ ಟ್ರಾನ್ಸ್ಫರ್ ಟು ಐದರ್ ಫೆಲೋಪಿಯನ್ ಟ್ಯೂಬ್ ಆರ್ ಯುಟರಸ್. ಸೊ ದಿಸ್ ಇಸ್ ಸೂಪರ್ ಇಂಪಾರ್ಟೆಂಟ್. ಜಿಫ್ಟ್ ಮತ್ತು IUT ಯ ಡಿಫರೆನ್ಸ್ ಸ್ಪೆಸಿಫಿಕ್ ಆಗಿ ಈ ಬ್ಲಾಸ್ಟೋಮಿಯರ್ ಸ್ಟೇಜ್ ಏನಾಗಿರುತ್ತೆ ಅಂತ ಗೊತ್ತಿರಬೇಕು. IUT ಅಲ್ಲಿ ಇಟ್ ಇಸ್ ಮೋರ್ ದೆನ್ 8 ಬ್ಲಾಸ್ಟೋಮಿಯರ್. ಎಲ್ಲಿದೆ IUT? ಮೋರ್ ದ್ಯಾನ್ 8 ಬ್ಲಾಸ್ಟೋಮಿಯರ್ ಇಸ್ IUT. Less than 8 blastomere is ZIFT, or up to 8 blastomere is ZIFT. Okay, don't get confused. Mark ಮಾಡಿ. And even we can do in vivo fertilization. We can go for in vivo fertilization. In vivo ಅಂದ್ರೇನು, ಜಸ್ಟ್ ಉಲ್ಟಾ ಆಫ್ ಇನ್ ವಿಟ್ರೋ. ಇನ್ ವಿಟ್ರೋ ಅಂದರೆ ಲ್ಯಾಬ್ ಕಂಡೀಷನಲ್ಲಿ, ಸ್ಟಿಮ್ಯುಲೇಟೆಡ್ ಕಂಡೀಷನಲ್ಲಿ ಔಟ್ಸೈಡ್ ದ ಬಾಡಿ ಫರ್ಟಿಲೈಸೇಷನ್ ಆಗುವಂಥದ್ದು. ಇನ್ ವೈವೋ ಅಂದರೆ ಎಂಬ್ರಿಯೋಸ್ ಫಾರ್ಮ್ಡ್ ಬೈ ಇನ್ ವೈವೋ, ಎಂಬ್ರಿಯೋಸ್ ದಟ್ ಇಸ್ ಬೀನ್ ಫಾರ್ಮ್ಡ್ by fusion of male and female gamete inside the body. They can also be followed by they can also, you know, after in vivo fertilization also we can go for embryo transfer. Yavaga, that is when the female who cannot conceive. So yavaga ಓವಮ್ ಪ್ರೊಡ್ಯೂಸ್ ಮಾಡ್ಬೋದು, ಫರ್ಟಿಲೈಸೇಷನ್ ಎಲ್ಲ ಮಾಡ್ಬೋದು, ಆದರೆ ಕನ್ಸೆಪ್ಷನ್ ಅಥವಾ ಇಂಪ್ಲಾಂಟೇಷನ್ ಬಾಡಿಯಲ್ಲಿ ಆಗೋದಿಲ್ಲ ಅಂತಹ ಸಿಚುವೇಶನಲ್ಲಿ ಇನ್ ವೈವೋ ಫರ್ಟಿಲೈಸೇಷನ್ ಆಗಿ, ದಟ್ ಇಸ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ವಿದಿನ್ ದ ಫಿಮೇಲ್. ಸೊ ಏನು ಝೈಗೋಟ್ ಫಾರ್ಮ್ ಆಗಿರುತ್ತೆ, ಸೊ ದ್ಯಾಟ್ ಕ್ಯಾನ್ ಬಿ ದೆನ್ ಟ್ರಾನ್ಸ್ಫರ್ಡ್, that is with the help of any type of embryo transfer into the suitable uterus or fallopian tube. Okay, ಯಾವಾಗ ಇದನ್ನ ಮಾಡುವಂಥದ್ದು, when the couple have to go to in vivo fertilization followed by embryo transfer, when the female if the female cannot conceive. So yavaga female who can produce ovum can show fertilization, but if she can't conceive, if she can't give suitable environment for the developing baby, ಆ ಟೈಮಲ್ಲಿ
she can simply go with the in vivo fertilization and she has to go for embryo transfer. Okay, normal in vivo fertilization ಬಾಡಿಯಲ್ಲಿ ಹೇಗಾಗುತ್ತೆ ಅದಾಗಿ embryo transfer ಟೆಕ್ನಿಕ್ಗೆ ಹೋಗಬೇಕಾಗುತ್ತೆ if she cannot conceive, but if she can produce ovum and show fertilization. Okay, so that is about some of the techniques under art. ಎಷ್ಟು techniques ನೋಡಿದ್ವಿ ಈಗ? ಇನ್ ವಿಟ್ರೋ ಫರ್ಟಿಲೈಸೇಷನ್, 2 types ಆಫ್ ಎಂಬ್ರಿಯೋ ಟ್ರಾನ್ಸ್ಫರ್. ಇನ್ ವಿಟ್ರೋ ಫರ್ಟಿಲೈಸೇಷನ್ಗೆ ಇನ್ನೊಂದು ಹೆಸರು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್. ಹೇಗೆ ಮಾಡೋದು ಏನು ಅಂತ ಗೊತ್ತಾಯಿತು ಅಲ್ವಾ? ಹಾಗೆ another way we can individuals can go if she cannot conceive, that is normal in vivo fertilization ಆಗಿ ಎಂಬ್ರಿಯೋ ಟ್ರಾನ್ಸ್ಫರಿಗೆ ಹೋಗುವಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಥರದ ಟೆಕ್ನಿಕ್ ಇಸ್ ಗಿಫ್ಟ್. ಜಿಫ್ಟ್ ಆಯಿತು, IUT ಆಯಿತು, ನಾವು ಗಿಫ್ಟ್, GIFT. GIFT ಅಂದರೆ ಏನು? ಗಿಫ್ಟ್ ಅಂದ್ರೆ ಏನು? ಗ್ಯಾಮೇಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಸೊ ಇಫ್ ಫಿಮೇಲ್ ಕೆನಾಟ್ ಪ್ರೊಡ್ಯೂಸ್ ಹರ್ ಓನ್ ಗ್ಯಾಮೇಟ್, ಪ್ರೀವಿಯಸ್ ಟು ದಿಸ್ ನಾವು ನೋಡಿರುವಂಥದ್ದು ಇನ್ ವೈವೋ ಫರ್ಟಿಲೈಸೇಷನ್ ಆಗಿ ಎಂಬ್ರಿಯೋ ಟ್ರಾನ್ಸ್ಫರಿಗೆ ಹೋಗುವಂಥದ್ದು. ದಟ್ ಈಸ್ ವೆನ್ ಶಿ ಕಾಂಟ್ ಕನ್ಸೀವ್. ನಾವು this female, she can't produce ovum. Okay, so now she has to go for gift, gamete intrafallopian transfer. That is transfer of an ovum collected from a donor into the fallopian tube is called as gift. ಬೇರೆಯವರ ovum ಅನ್ನ ತನ್ನ fallopian tube ಗೆ ಹಾಕೊಳ್ಳುವಂಥದ್ದು. Who can produce one but can provide, who can't produce one but who can give suitable environment for the fertilization and further development. So ಇದಕ್ಕೆ ಹೇಳುವಂಥದ್ದು ಗಿಫ್ಟ್. ಇಟ್ ಈಸ್ ಜಸ್ಟ್ ಉಲ್ಟಾ ಆಫ್ ವಾಟ್ ವಿ ಸಾ, ದಟ್ ಈಸ್ ಇನ್ ವೈವೋ ಫರ್ಟಿಲೈಸೇಷನ್ ಆಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಆಗುವಂಥದ್ದು ಏನಿದೆ. ಸೊ ದಿಸ್ ಇಸ್ ಉಲ್ಟಾ ಆಫ್ ದ್ಯಾಟ್. ಸೊ ಇಲ್ಲಿ ಶಿ ಕಾಂಟ್ ಪ್ರೊಡ್ಯೂಸ್ ಓವಮ್ ಬಟ್ ಶಿ ಕ್ಯಾನ್ ಕನ್ಸೀವ್. ಸೊ ಸಚ್ ಪೀಪಲ್ ಹ್ಯಾವ್ ಟು ಗೋ ಫಾರ್ ಗಿಫ್ಟ್. ಬೇರೆಯವರ ಓವಮನ್ನು ತನ್ನ ಯುಟ್ರಸಲ್ಲಿ ಹಾಕೊಳ್ಳುವಂಥದ್ದು, ತನ್ನ ಫೆಲೋಪಿಯನ್ ಟ್ಯೂಬಿಗೆ ಹಾಕೊಳ್ಳುವಂಥದ್ದು. ದೆನ್ ಶಿ ಕ್ಯಾನ್ ಗಿವ್ ದ ಸುಟಬಲ್ ಎನ್ವೈರ್ಮೆಂಟ್ ಫಾರ್ ದ ಗ್ರೋತ್ ಆಫ್ ದ್ಯಾಟ್ ಎಂಬ್ರಿಯೋ. ಆದರೆ ಪ್ರೀವಿಯಸ್ ಟು ದಿಸ್ ವಿ ಹ್ಯಾವ್ ಸೀನ್ ಶಿ ಕಾಂಟ್ ಕನ್ಸೀವ್ ಬಟ್ ಶಿ ಕ್ಯಾನ್ ಪ್ರೊಡ್ಯೂಸ್ ಓವಮ್. ಸೊ ಫಾರ್ ದ್ಯಾಟ್ ಶಿ ಹ್ಯಾಸ್ ಟು ಶೋ ನಾರ್ಮಲ್ ಇನ್ ವೈವೋ ಫರ್ಟಿಲೈಸೇಷನ್, ನಂತರ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಿಕ್ಗೆ ಹೋಗುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಟೆಕ್ನಿಕ್ ಬರುವಂಥದ್ದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ವೆರಿ ಇಂಪಾರ್ಟೆಂಟ್. ನೀಟ್ 2023 ಕ್ವೆಶನ್ ಕೇಳಿದ್ದಾರೆ. ICSI ಆಸ್ ಅ ನೇಮ್ ಸೇ, ICSI ಅಂದ್ರೇನು? ಸೈಟೋಪ್ಲಾಸಮ್ ಆಫ್ ದ ಓವಮ್ ಒಳಗಡೆ ಡೈರೆಕ್ಟ್ ಆಗಿ ಸ್ಪರ್ಮ್ ಅನ್ನ ಇಂಜೆಕ್ಟ್ ಮಾಡೋದು. ಓಕೆ, ಸೊ ಇಟ್ ಈಸ್ ಅನದರ್ ಸ್ಪೆಷಲೈಸ್ಡ್ ಪ್ರೊಸೀಜರ್ ಟು ಫಾರ್ಮ್ ಎನ್ ಎಂಬ್ರಿಯೋ ಇನ್ ದ ಲ್ಯಾಬೊರೇಟರಿ ಇನ್ ವಿಚ್ ಅ ಸ್ಪರ್ಮ್ ಇಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇನ್ ಟು ದಿ ಓವಮ್. ಓಕೆ, ಸೊ ಯಾರಾದರೂ ಹೇಳ್ಬೋದಾ ಇದು ಇನ್ ವೈವೋ ಫರ್ಟಿಲೈಸೇಷನ್ ಆಗುತ್ತಾ ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್ ಆಗುತ್ತಾ ಅಂತ? ಸೊ ICSI ಏನಿದೆ, ದಿಸ್ ಇಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಯಾಕಂದರೆ ಈ ಸೈಟೋಪ್ಲಾಸಮ್ ಆಫ್ ದ ಓವಮ್ ಏನಿದೆ, ದಟ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ ಅಲ್ವಾ, ಆ್ಯಂಡ್ ದಿಸ್ ಸ್ಪರ್ಮ್ ಇಸ್ ಬಿನ್ ಇಂಜೆಕ್ಟೆಡ್ ಅಲ್ವಾ. ಸೊ ICSI ಈಸ್ ಅ ಟೈಪ್ ಆಫ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ಬಹುದು. ಯಾಕಂದರೆ ಲ್ಯಾಬೊರೇಟರಿಯಲ್ಲಿ ಇದು ಮಾಡುವಂಥದ್ದು. ಸ್ಪರ್ಮ್ ಇಸ್ ಬಿನ್ ಇಂಜೆಕ್ಟೆಡ್ ಇನ್ ಟು ದ ಸೈಟೋಪ್ಲಾಸಮ್ ಆಫ್ ದಿ ಓವಮ್. ನೆಕ್ಸ್ಟ್ ಟೆಕ್ನಿಕ್ ನೋಡುವ. ಇನ್ಫರ್ಟಿಲಿಟಿ ಕೇಸಸ್ ಐದರ್ ಡ್ಯೂ ಟು ದ ಇನ್ಎಬಿಲಿಟಿ ಆಫ್ ದ ಮೇಲ್ ಪಾರ್ಟ್ನರ್ ಟು ಇನ್ಸೆಮಿನೇಟ್ ದ ಫಿಮೇಲ್ ಆರ್ ಡ್ಯೂ ಟು ವೆರಿ ಲೋ ಸ್ಪರ್ಮ್ ಕೌಂಟ್. ಕ್ವೆಶನ್ ಕೇಳಿದ್ದಾರೆ ನೀಟ್ 2023 ಪುನಃ ರಿಗಾರ್ಡಿಂಗ್ ದಿಸ್. ಇನ್ನೊಂದು ನೀಟ್ 2017 ಕೇಳಿದ್ದಾರೆ ರಿಗಾರ್ಡಿಂಗ್ ಲೋ ಸ್ಪರ್ಮ್ ಕೌಂಟ್. ಲೋ ಸ್ಪರ್ಮ್ ಕೌಂಟ್ ಇದ್ದಲ್ಲಿ ಯಾವ ಟೆಕ್ನಿಕ್ಗೆ ಹೋಗಬೇಕು ಅಂತ, ದಟ್ ಇಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಲೋ ಸ್ಪರ್ಮ್ ಕೌಂಟ್ ಇದ್ದಲ್ಲಿ ಅಥವಾ ಇಫ್ ದ ಮೇಲ್ ಕೆನಾಟ್ ಇನ್ಸೆಮಿನೇಟ್ ದ ಫಿಮೇಲ್, ಅಂತಹ ಸಿಚುವೇಶನಲ್ಲಿ ಯಾವ ಟೆಕ್ನಿಕ್ಗೆ ಹೋಗಬೇಕು? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಏನು ಮಾಡುವಂಥದ್ದಿಲ್ಲಿ? In this technique, the semen has been collected either from the husband or the donor, is artificially introduced into the vagina or into the uterus. ಯುಟರಸ್ಸಿಗೆ ಸ್ಪೆಸಿಫಿಕ್ ಆಗಿ ಸೆಮೆನ್ ಹಾಕೋದನ್ನ ಏನಂತ ಹೇಳ್ತಾರೆ? ಇಂಟ್ರಾಯುಟರೈನ್ ಇನ್ಸೆಮಿನೇಷನ್ ಅಂತ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಇಂಟ್ರಾಯುಟರೈನ್ ಇನ್ಸೆಮಿನೇಷನ್. ಯಾವಾಗ ಹೋಗೋದು ಈ ಟೆಕ್ನಿಕ್ಕಿಗೆ? ಲೋ ಸ್ಪರ್ಮ್ ಕೌಂಟ್ ಇದ್ದಲ್ಲಿ ಅಥವಾ ನ್ಯಾಚುರಲ್ ಆಗಿ ಇನ್ಸೆಮಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಂತಹ ಸಿಚುವೇಶನಲ್ಲಿ. ಸೊ ದ್ಯಾಟ್ ಇಸ್ ಅಬೌಟ್ ಡಿಫರೆಂಟ್ ಟೆಕ್ನಿಕ್ಸ್. ಕೆಲವು ಫ್ಯಾಕ್ಟ್ ಇದೆ ಹಾರ್ಡ್ ರಿಯಾಲಿಟಿ ಆಫ್ ಆರ್ ಟೆಕ್ನಿಕ್ಸ್. ಏನು ಹೇಳುತ್ತೆ ಅಂದರೆ ಇದು all these techniques require high precision handling by specialized professionals, expensive method idu, it's available only in few countries, few places in India, not affordable,
limited, hence limited for only rich people. Emotional, religious, social factors ಎಲ್ಲ ಇದು ಬರುತ್ತೆ, ರೈಟ್, ಟು ಗೋ ಫಾರ್ ದಿಸ್ ಟೆಕ್ನಿಕ್. ಯಾಕಂದರೆ ನೀವು ಯಾರ್ದೋ ಓವಮನ್ನು ಕೆಲವೊಮ್ಮೆ ಯೂಸ್ ಮಾಡಬೇಕಾಗುತ್ತೆ ಅಲ್ವಾ. ಮಕ್ಕಳು ಯಾಕೆ ಮಾಡ್ತಾರೆ ಇಂಡಿಯಾದಲ್ಲಿ, ನನ್ನ ಅಂಶ ನೆಕ್ಸ್ಟ್ ಜನರೇಷನಿಗೆ ಹೋಗಲಿ, ಇಂಥದ್ದೆಲ್ಲ ಏನು ಮೈಂಡ್ ಸೆಟ್ಟೆಲ್ಲ ಇರುತ್ತೆ. ಸೊ ರಿಲಿಜಿಯಸ್, social, emotional factors will be affecting to go for this technique. So since the ultimate aim of all the procedure of these is to have children, in India we have so many orphaned and destitute children. ಅನಾಥ ಮಕ್ಕಳನ್ನ ಅಡಾಪ್ಟ್ ಮಾಡೋದೇ ಒಳ್ಳೆಯದು ಅಂತ ಅಂದರೆ ಇಟ್ ಈಸ್ ಬೆಟರ್ ಇಫ್ ಯು ಗೋ ಫಾರ್ ಅಡಾಪ್ಟಿಂಗ್. ಇಂತಹ ಆರ್ಫಂಡ್ ಮಕ್ಕಳನ್ನು ಅಡಾಪ್ಟ್ ಮಾಡೋದು ಒಳ್ಳೆಯದು. ಅವರ್ ಲಾಸ್ ಪರ್ಮಿಟ್ ಲೀಗಲ್ ಅಡಾಪ್ಷನ್ and it is as yet one of the best method for couples looking for the parenthood. ultimate ಆಗಿ ನಮಗೆ ಬೇಕಾಗುವಂಥದ್ದು ಪೇರೆಂಟ್ಹುಡ್ ಅಲ್ವಾ. ಸೊ ಇಂಥದ್ದೆಲ್ಲ ಟೆಕ್ನಿಕ್ ಎಲ್ಲ ಮಾಡಿ ಅದು ಸಕ್ಸಸ್ಫುಲ್ ಸಹ ಆಗೋದಿಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೆಟರ್ ಟು ಆರ್ಫನ್ ಅಂತ ಬೆಟರ್ ಟು ಅಡಾಪ್ಟ್ ಆರ್ಫನ್ ಕಿಡ್ಸ್ ಅಂತ ಈ ಚಿಕ್ಕ ಪ್ಯಾರಾಗ್ರಾಫ್ ಹೇಳುತ್ತೆ. ಓಕೆ, ಸೊ ಸಮ್ಮರಿಯನ್ನು ಕ್ವಿಕ್ಕಾಗಿ ನೋಡುವ. ಒಂದ್ಸಲ ಓದ್ಕೊಂಡು ಹೋಗ್ತೇನೆ, ಯಾವುದು ಈ ಚಾಪ್ಟ್ರಲ್ಲಿ ಇಲ್ಲ ಅದನ್ನು ಅಂಡರ್ಲೈನ್ ಮಾಡ್ತೇನೆ ನೋಡಿ. Reproductive health refers to total well-being in all aspects of reproduction, physical, emotional, behavioral, social. Our nation was the first nation in the world to initiate various action plans. ಇದೆಲ್ಲ ಇದೆ NCERTಯಲ್ಲಿ. Counseling and creating awareness among people about reproductive organ, adolescence, associated changes. STD is the primary step towards reproductive health. Providing medical facilities care to the problem of menstrual irregularities, delivery, MTP, STD, birth control, postnatal child, maternal, ಇದೆಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್. RCHನ ಟಾಸ್ಕ್ ಇದು ಅಂತ, ದ್ಯಾಟ್ ವಿ ಆಲ್ರೆಡಿ ನೋ, ಇದಿದೆ, ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಇಟ್, ವಿ ಹ್ಯಾವ್ ಅಂಡರ್ಲೈನ್ ವಿಚ್ ಇಸ್ ಇಂಪಾರ್ಟೆಂಟ್ ಇನ್ ದ್ಯಾಟ್. Overall improvement in reproductive health has taken place in our country, indicated by reduced maternal, ಇದು ಸಹ ನೋಡಿ ಆಗಿದೆ. Such a growth necessitated intense propagation of contraceptive method. Various contraceptive options are available now. Natural, traditional, barrier, IUD, pills, ಇದೆಲ್ಲ ನೋಡಿ ಆಗಿದೆ. This was there. Though contraceptive are not ಇದು ಸಹ ನೋಡಿ, ಸ್ಟೇಟ್ಮೆಂಟ್ ಪುನಃ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವಿಚ್ ಮೀನ್ಸ್ ಇಟ್ ಇಸ್ ಇಂಪಾರ್ಟೆಂಟ್ ಟು ನೋಟ್. ಸೊ ಕಾಂಟ್ರಾಸೆಪ್ಟಿವ್ ನೆಸೆಸಿಟಿ ಅಲ್ಲ, ಇಟ್ ಈಸ್ ಜಸ್ಟ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಯಾವಾಗ ನೆಸೆಸಿಟಿ ಆಗುತ್ತೆ ಆಗ ಸೈಡ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. MTP legalized in our country. MTP generally performed to get rid of unwanted pregnancy. So ಇದು ಗೊತ್ತಿಲ್ಲ ಅಂದರೆ ಐ ವಿಲ್ ಬಿ ಅಂಡರ್ಲೈನಿಂಗ್, ಇಟ್ ಹಸ್ ಬಿನ್ ಲೀಗಲೈಸ್ಡ್ ಇನ್ ಅವರ್ ಕಂಟ್ರಿ. MTP ಮಾಡಬಹುದು. ಓಕೆ, MTP ಆ್ಯಕ್ಟ್ ಸಹ ಇದೆ, ಅದನ್ನು ನಾನು ಮೆನ್ಷನ್ ಮಾಡಿದ್ದೇನೆ. ಆದರೆ ಲೀಗಲೈಸ್ಡ್ ಅದನ್ನು NCERTಯಲ್ಲಿ ಏನು ಥಿಯರಿ ಪಾರ್ಟಲ್ಲಿ ನಾನು ಅಂಡರ್ಲೈನ್ ಮಾಡಲಿಲ್ಲ, ಎಲ್ಲೂ ಇರಲಿಲ್ಲ, ಈ ಸ್ಟೇಟ್ಮೆಂಟ್ ಇರಲಿಲ್ಲ. ಸೊ MTP ಇಸ್ ಲೀಗಲೈಸ್ಡ್, ನಮ್ಮ ಕಂಟ್ರಿಯಲ್ಲಿ MTP ಮಾಡಬಹುದು. MTP ಇಸ್ ಜನರಲಿ ಪರ್ಫಾರ್ಮ್ ಟು ಗೆಟ್ ರಿಡ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಡ್ಯೂ ಟು ರೇಪ್, ಕ್ಯಾಶುವಲ್ ಇಂಟರ್ಕೋರ್ಸ್. ಯಾರು ಸರಿಯಾದವ್ರು ಮಾಡಬೇಕು ಅದೆಲ್ಲ ನಾವು ನೋಡಿ ಆಗಿದೆ. ಡಿಸೀಸ್, STDಯ ಸೈಡ್ ಎಫೆಕ್ಟ್ಸ್ ಎಲ್ಲ ಏನು ಅಂತ ವಿ ಹ್ಯಾವ್ ಡಿಸ್ಕಸ್ಡ್. ಹೌ ಟು ಅವಾಯ್ಡ್ ಇಟ್, ದ್ಯಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಆ್ಯಕ್ಚುಲಿ ನಾನು ಯಾಕೆ ಸಮರಿಯನ್ನು ತಗೊಂಡಿದ್ದೇನೆ ಅಂದರೆ ಇದು ಎಲ್ಲೂ ಇರಲಿಲ್ಲ. ಇನ್ಎಬಿಲಿಟಿ ಟು ಕನ್ಸೀವ್ ಆರ್ ಪ್ರೊಡ್ಯೂಸ್ ಚಿಲ್ಡ್ರನ್ ಇವನ್ ಆಫ್ಟರ್ 2 years, ಇದು ಇರಲಿಲ್ಲ ಥಿಯರಿ ಪಾರ್ಟಲ್ಲಿ. ದ್ಯಾಟ್ ಈಸ್ ವೈ ಐ ವಾಂಟೆಡ್ ಟು ರೀಡ್ NCERT summary as well. 2 years of unprotected sexual cohabitation is called as infertility. Various methods are now available for such couple. In vitro fertilization followed by transfer of embryo into the female genital tract is one such method and is commonly known as test tube baby program. Okay, so this I wanted to highlight. So I guess the video was helpful. ಯಾವ್ದು ಇಂಪಾರ್ಟೆಂಟ್ ಲೈನ್ ಯಾವುದರಿಂದ ಮುಂಚೆ ಎಕ್ಸಾಮಿಗೆ ಬಂದಿದೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಅದನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದಿ. ಸೊ ಮೇಯ್ನಾಗಿ ಹೇಳಬೇಕಾದ್ರೆ IUD ಅಲ್ವಾ, ಆಮ್ನಿಯೋಸೆಂಟಸಿಸ್, IUD, ಬ್ಯಾರಿಯರ್ ಮೆಥಡ್, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಸೊ ಮೇಯ್ನಾಗಿ ಕಾಂಟ್ರಾಸೆಪ್ಷನ್ಸ್ ಎಲ್ಲ ಏನಿದೆ ಬೇರೆ ಬೇರೆ ಥರದ್ದು, ಅದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಆರ್ಟ್. ಓಕೆ,
So that's all for today. Let's meet in the next class, next video. Until then, bye.